ಆಡಿಬಲ್ ಇದೆ ಅಲ್ಲ? Yes, sir. ವಾಯ್ಸ್ Yes. ನನ್ನ ಹೆಸರು ಮಹೇಶ್ ಅಂತ. ನಾನು ಉತ್ತರ ಕನ್ನಡ ಜಿಲ್ಲೆ ಶಿರಸಿ ಮಲೆನಾಡು ಪ್ರದೇಶ ಇಂದ ಮಾತಾಡ್ತೀನಿ. ಆ, ಆ, ನಾನು ಹೇಳೋದಾದ್ರೆ ಅಂದ್ರೆ ಅಂದ್ರೆ ನನ್ನ ಸ್ವಂತ ನಾನೇ ಅಂದ್ರೆ ನನಗೆ ಯಾರು ಕೇಳುವುದಿಲ್ಲ, ನೀವು ಏಕೆ ಮಹತ್ತರವಾದ ಕೊಡುಗೆ ಕೊಡ್ಲಿಲ್ಲ ಅಂತ. ಅದೇ ರೀತಿ ಸಾಮಾನ್ಯವಾದ ಜೀವನ ನಡೆಸುವುದು ನನ್ನ ಆಯ್ಕೆನೆ. ಅದೇ ರೀತಿ ಲಕ್ಸುರಿ ಲೈಫ್ ಲೀಡ್ ಮಾಡೋದು ಕೂಡ ನನ್ನ ಆಯ್ಕೆನೆ. ಎಂದಿನಂತೆ ಇವತ್ತು ಕೂಡ ಬುಕ್ ರೀಡಿಂಗ್ ಬಗ್ಗೆ ವೆಲ್ಕಮ್ ಮಾಡ್ತೀನಿ. ಮೇಡಮ್ Yes, ಹೇಳಿ ಸರ್. ಮಹೇಶ್ ಸರ್ ಹೇಳಿ, ಕೇಳಿಸ್ತಾ ಇದ್ರಿ? ಎಸ್ ಮೇಡಮ್. ಮಾತಾಡ್ತಾ ಇದ್ರಲ್ಲ, ಸಡನ್ ನಿಂತೋಯ್ತು, ಅದಕ್ಕೆ ಕೇಳಿದೆ. ಎಸ್ ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ. ಎಸ್, ಬುಕ್ ರೀಡಿಂಗ್ ಯಾ, ಇಲ್ಲ ಅಂದ್ರೆ ಇವರು ಬಗ್ಗೆ ಬೇಕಾದ್ರೆ ಹೌದು. ಇಲ್ಲ, ನಾನು ಮಾಡ್ತೀನಿ. ಸೊ ಎಸ್, ಎಲ್ಲರಿಗೂ ಮಾರ್ನಿಂಗ್ ಸೆಷನ್ ಬಂದಿದ್ದಕ್ಕೆ ಧನ್ಯವಾದಗಳು. and welcoming you all to this basic course. Okay. So, secret book. Okay. ರಹಸ್ಯ ಅಂತ ಒಂದು ಈ ಬುಕ್ ಇಂದ ನಮ್ಮ ಜೀವನಕ್ಕೂ ಎಷ್ಟು ಮಟ್ಟಿಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಈ ಒಂದು ಪ್ಯಾರಾಗ್ರಾಫ್ ಇಂದ ನೋಡೋಣ. Whether you have been aware of your thoughts in the past or not, now you are becoming aware. Right now, with the knowledge of the secret, you are waking up from a deep sleep and becoming aware of the knowledge, aware of the law, aware of the power you have through your thoughts. So, ನಮಗೆ ನಮ್ಮ ಬಗ್ಗೆ ಏನು ಗೊತ್ತಾಗಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಳೋಕೆ ಹೆಲ್ಪ್ ಆಗ್ತಾ ಇದೆ ಈ ಬುಕ್ ಮುಖಾಂತರ. This is a universe of inclusion, not exclusion. Nothing is excluded from the law of attraction. Your life is a mirror of dominant thoughts you think. All living things on this planet operate through the law of attraction. The difference with humans is that they have a mind that can discern. They can use their free mind will to choose their thoughts. They have the power to intentionally think and create their entire life with their mind. So, ಈ ಜಗತ್ತಿನಲ್ಲಿ ಯಾವುದು ಎಕ್ಸ್ಕ್ಲೂಡ್ ಮಾಡೋದಂತೂ ಖಂಡಿತ ಏನು ಇಲ್ಲ, ಹೊರಗಡೆ ಹಾಕೋದು ಏನು ಇಲ್ಲ, ಎಲ್ಲ ಒಳಗಡೆಗೆ ತಗೊಳ್ಳೋದೆ ಈ ಯೂನಿವರ್ಸ್ ಅಂತ ನಾವೇನ್ ಹೇಳ್ತೀವಿ ಅದು. ಸೊ ಇಲ್ಲಿ ನಾವು ಏನೇ ಮಾಡಿದ್ರೇನು ಹೇಳಿದ್ರೇನು ಅದು ಯೂನಿವರ್ಸ್ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಆ ರೀತಿಯಲ್ಲಿ ನಮ್ಮ ಜೀವನ ಒಂದು ಕನ್ನಡಿ. ನಾವು ಕನ್ನಡಿ ಮುಂದೆ ನಿಂತು ನಾವು ಏನ್ ಹೇಳ್ತೀವೋ ಅದೇ ಪ್ರತಿಬಿಂಬವಾಗಿ ನಮ್ಗೆ ಸಿಗುತ್ತೆ, ಹೌದಲ್ವಾ? ಸೊ ಅದೇ ರೀತಿಯಲ್ಲಿ ನಮ್ಮ ಮನುಷ್ಯರಿಗೆ ಒಂದು ಆಲೋಚನೆ ಏನಂದ್ರೆ, ಆಲೋಚನೆ ಶಕ್ತಿ ಏನಿದೆ ಅದರಲ್ಲಿ ನಾವು ಏನ್ ಆಲೋಚನೆಗಳು ಹಾಕ್ತೀವೋ ಅದೇ ನಮಗೆ ವಾಪಸ್ ಬರುತ್ತೆ. ಓಕೆ, ಸೊ ಹಾಗಾಗಿ ನಮಗೆ ಆ ಪವರ್ ಇದೆ, ದೇವರು ನಮ್ಗೆ ಮನುಷ್ಯರಿಗೆ ಆ ಪವರ್ ಕೊಟ್ಟಿದ್ದಾರೆ. ಏನಂದ್ರೆ ನಾವು ಏನನ್ನ ಆಲೋಚನೆ ಮಾಡಬೇಕು,
ಸೊ ಒಳ್ಳೇದು ಬೇಕಂದ್ರೆ ಒಳ್ಳೇದೇ ಸಿಗುತ್ತೆ, ಕೆಟ್ಟದ್ ಬೇಕಂದ್ರೆ ಕೆಟ್ಟದೇ ಸಿಗುತ್ತೆ. ಸೊ ನಾವು ಡಿಸೈಡ್ ಮಾಡ್ಬೇಕಾಗಿರೋದು ನಮ್ಮ ಜೀವನದಲ್ಲಿ ನಾವು ಯಾವ ರೀತಿ ಆಲೋಚನೆಗಳನ್ನ ಮಾಡಬೇಕು ಅಂತ. ಬಟ್ ಬರೀ ಮಾಡಿದ್ರೆ ಮಾತ್ರ ಆಗಲ್ಲ, ಅದನ್ನ ಹೊರಗಡೆ ಹಾಕ್ಬೇಕು, ಹೇಳ್ತಾ ಹೋಗ್ಬೇಕು. ಸೊ ಮನ್ಸಲ್ಲಿ ನಾವು ನೆನೆದ್ರೇನು ಅದು ಯೂನಿವರ್ಸ್ಗೆ ಹೋಗುತ್ತೆ, ಅದೇ ಬಾಯ್ ಬಿಟ್ಟು ಹೇಳಿದ್ರೇನು ಅದು ಯೂನಿವರ್ಸ್ಗೆ ಹೋಗುತ್ತೆ ಅಲ್ವಾ. ಸೊ ಎಸ್, ಇದರ ಜೊತೆಗೆ ಇವತ್ತು ಯಾರೆಲ್ಲ ನಿಮ್ಮ ಟೀಮಲ್ಲಿ ಇನ್ನ ಬಂದಿಲ್ಲ ದಯವಿಟ್ಟು ಕಾಲ್ ಮಾಡಿ. ಬೇಸಿಕ್ ಕೋರ್ಸ್ಗೆ ಅಟೆಂಡ್ ಮಾಡ್ಬೇಕು ಅಂತ ಹೆಸರು ರಿಜಿಸ್ಟರ್ ಮಾಡ್ಕೊಂಡಿರೋರು, ಒಂದ್ ವೇಳೆ ಇನ್ನ ಬಂದಿಲ್ಲ ಅಂದ್ರೆ ಜಸ್ಟ್ ನಾನೊಂದು 1 minute ಟೈಮ್ ಕೊಡ್ತೀನಿ, ಅಷ್ಟರೊಳಗಡೆ ಎಲ್ಲಾರನ್ನು ಕಾಲ್ ಮಾಡಿ. ಕನೆಕ್ಟ್ ಆಗುವಾಗ ಅವ್ರಿಗೂ ಹೆಲ್ಪ್ ಆಗುತ್ತೆ. ಎಸ್, ಸೊ ಜಾಯ್ನ್ ಆಗೋರು ಆಗ್ತಾ ಇರ್ಲಿ. ಇವತ್ತು ನಿನ್ನೆ ಎಲ್ಲರೂ ಬೇಸಿಕ್ ಕೋರ್ಸ್ಗೆ ಬಂದಿದ್ದಾಗ ಫಸ್ಟ್ ಡೇ ನಿಮಗೆ ಒಬ್ಬೊಬ್ರು ಈ ಬೇಸಿಕ್ ಕೋರ್ಸ್ ಸೇರಿ ಅಟೆಂಡ್ ಮಾಡಿ ಅವರಲ್ಲಿ ಏನು ಅನುಭವಗಳಾಗಿದೆಯೋ ಅದನ್ನೆಲ್ಲರೂ ಶೇರಿಂಗ್ ನಾವು ತಗೊಂಡಿದ್ದೀವಿ. ಖಂಡಿತ ಇಲ್ಲಿ ಮೋದಿಕೇರಲ್ಲಿ ನಾಲೆಜ್, ನಾವು ಎಜುಕೇಶನ್ ಎಷ್ಟು ತಗೊಳ್ತಾ ಹೋಗ್ತೀವೋ ಅಷ್ಟು ಮಟ್ಟಿಗೆ ಮತ್ತೆ ಅದಕ್ಕೆ ಆಕ್ಷನ್ ಹಾಕ್ತಾ ಹೋದಾಗ ಖಂಡಿತ ನಮ್ಮ ಸಕ್ಸಸ್ ಇರುತ್ತೆ. ಇದು ಬರೀ ಬಿಸ್ನೆಸ್ಗೆ ಮಾತ್ರ ಅಲ್ಲ, ನಮ್ಮ ಜೀವನದಲ್ಲೂ ಅಷ್ಟೇ. ಇಲ್ಲಿ ಎರಡೂ ನಾವು ಕಲಿತಾ ಹೋಗ್ತೀವಿ. ನಮ್ಮ ಲೈಫ್ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಅಳವಡಿಸ್ಕೊಳ್ಳಕ್ಕೆ ಇಲ್ಲಿ ಇರುವಂತ ಎಜುಕೇಶನ್ ಹೆಲ್ಪ್ ಆಗ್ತಾ ಹೋಗುತ್ತೆ. ಓಕೆ, ಅಂಡ್ ಇವತ್ತು ಎಲ್ಲ ನಮಗೆ ಗೊತ್ತಿದೆ, ಮೋದಿಕೇರ್ಗೆ ನಾವು ಮೋದಿಕೇರ್ ಬಿಸ್ನೆಸ್ ಅಲ್ಲಿ ಏನೇ ಮಾಡ್ಬೇಕಂದ್ರೆ ಬರೀ ಜನ ಸೇರ್ಸ್ಕೊಂಡು ಹೋದ್ರೆ ಖಂಡಿತ ಇದಲ್ಲಿ ನಮಗೇನು ಬಿಸ್ನೆಸ್ ಮಾಡೋದಕ್ಕೆ ಆಗಲ್ಲ. ಬಟ್ ಇಲ್ಲಿ ಮೋದಿಕೇರ್ ಅಲ್ಲಿ ಇರೋ ಮೇನ್ ಕಾನ್ಸೆಪ್ಟ್ ಏನಂದ್ರೆ ಪ್ರಾಡಕ್ಟ್. ಓಕೆ, ಬ್ಯಾಕ್ ಬೋನ್ ಅಂತ ಹೇಳ್ತೀವಿ. ಈ ಪ್ರಾಡಕ್ಟ್ಸ್ ನಾವು ಬಳಸೋದ್ ಮುಖಾಂತರನೇ ನಮಗೆ ಏನೆಲ್ಲ ಬೇಕು, ಏನೆಲ್ಲ ಕನಸುಗಳು ನನ್ಸಾಗ್ಬೇಕು ಅದು ಖಂಡಿತ ಆಗ್ತಾ ಹೋಗುತ್ತೆ, ಹೌದಲ್ವಾ. ಸೊ ನಮ್ಮ ಮೋದಿಕೇರ್ ಪ್ರಾಡಕ್ಟ್ಸ್ ಗಳ ಬಗ್ಗೆ ಇವತ್ತು ಇಲ್ಲಿರೋರೆಲ್ಲರೂ ಮೋದಿಕೇರ್ ಕನ್ಸಲ್ಟೆಂಟ್ ಅಂತ ಅನ್ಕೊಂಡಿದ್ದೀನಿ. ಪ್ರಾಡಕ್ಟ್ಸ್ ಬಳಸಿದ್ದೀರಾ. ಈಗ ಒಬ್ಬೊಬ್ರು ನೀವು ಬಳಸಿರುವಂತ ಪ್ರಾಡಕ್ಟ್ ಅಲ್ಲಿ ನಿಮಗೆ ತುಂಬಾ ಇಷ್ಟವಾದ 1-2 ಪ್ರಾಡಕ್ಟ್ ಬಗ್ಗೆ ಖಂಡಿತ ಇಲ್ಲಿ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮ್ಗೆ ಏನ್ ಪ್ರಾಬ್ಲಮ್ ಇತ್ತು ಅಥವಾ ಏನಕ್ಕೋಸ್ಕರ ನೀವು ಆ ಮೋದಿಕೇರ್ ಪ್ರಾಡಕ್ಟ್ ಬಳಸಿದ್ದೀರಾ, ಯಾವ ರಿಸಲ್ಟ್ ನಿಮ್ಗೆ ಸಿಕ್ಕಿದೆ ಅನ್ನೋದನ್ನ ದಯವಿಟ್ಟು ಎಲ್ಲರೂ ಹ್ಯಾಂಡ್ ರೈಸ್ ಮಾಡ್ತಾ ಒಬ್ರಾದ್ಮೇಲೆ ಒಬ್ರು ಖಂಡಿತ ಬಂದು ಶೇರ್ ಮಾಡೋದಕ್ಕೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್. ಫಸ್ಟ್ ಉಮೇಶ್ ಸರ್. ಎಸ್ ಸರ್. ಅಂಡ್ ಅದರ್ ಮುಂಚೆ ನಮ್ಮ ದಿನನಿತ್ಯ ನಾವು ಕೆಲವು ಟಾಸ್ಕ್ ನ ಮಾಡ್ತಾ ಹೋಗ್ಬೇಕು, ಹೌದಲ್ವಾ. ಸೊ ಇಲ್ಲಿ ನಿನ್ನೆ ಒಂದು ಟಾಸ್ಕ್ ಅಂತ ನಾವು ಕೊಟ್ಟಿದ್ವಿ, ಅದೇನಂದ್ರೆ ಬೆಳಗ್ಗೆ ಬೇಗ ಎದ್ದೇಳ್ಬೇಕು, ಹೌದಲ್ವಾ. ಯಾಕೆ ಎದ್ದೇಳ್ಬೇಕು? ಈ ಬ್ರಹ್ಮ ಮುಹೂರ್ತದಲ್ಲಿ ನಾವು ಏನೇ ಬೇಡಿದ್ರೇನು ಅದು ಖಂಡಿತ ನಡೆಯುತ್ತೆ. ಸೊ ಅದಕ್ಕೋಸ್ಕರ ಬೇಗ 5 o'clock ಒಳಗಡೆ ನಾವು ಎದ್ದು ನಮಗೇನ್ ಮನ್ಸಲ್ಲಿ ಇದೆಯೋ ಅದು ಒಂದು ಪರ್ಸನಲ್ ನಮ್ಮ ಪರ್ಸನಲ್ಗೆ ಒಂದು ಸ್ಪೇಸ್ ಕೊಡ್ಬೇಕು ಅಂತಾನು 5 ಗಂಟೆ ಎದ್ದೇಳೋದು ಒಂದು ಉತ್ತಮವಾದ ಕೆಲಸ. ಸೊ ಈಗ ಇವತ್ತಿನ ಟಾಸ್ಕ್ ಅನ್ನ ನೆಕ್ಸ್ಟ್ ಶೇರ್ ಮಾಡೋದಕ್ಕೆ ನಾನು ಉಮೇಶ್ ಸರ್ ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಸರ್. ಗುಡ್ ಮಾರ್ನಿಂಗ್. ಶುಭೋದಯ ಎಲ್ಲರಿಗೂ. ತುಂಬಾನೇ ಖುಷಿ ಆಗ್ತದೆ ಬೆಳಿಗಿನ ಹೊತ್ತಿಗೆ ಎಲ್ಲರ ಜೊತೆಗೆ ಈ ತರ ಒಂದು 5 ಗಂಟೆಗೆ ಎದ್ದು 4:30ಗೆ ನಮ್ಮ ಯೋಗ ಕ್ಲಾಸ್ ಶುರು ಆಗುತ್ತೆ. ದಯವಿಟ್ಟು ಯೋಗ ಕ್ಲಾಸ್ಗೆ ಬನ್ನಿ. ನಮ್ಮ ಒಂದು ಮನಸ್ಸಿನ ಆಲೋಚನೆಯು ನಿಜವಾಗಿಯೂ ಪಾಸಿಟಿವ್ ಆಗಿರುತ್ತೆ. ಥ್ರೂ ದ ಡೇ ಖುಷಿಯಾಗಿರ್ಬೋದು. ನನ್ನ ಹೆಸರು ಉಮೇಶ್ ಅಂತ, ಪ್ರೈವೇಟ್ ಕಂಪನಿ ಫಿನಾನ್ಸ್ ಮ್ಯಾನೇಜರ್ ಕೆಲಸ ಮಾಡ್ತಿದ್ದೇನೆ. ಜೊತೆಗೆ ವಂಡರ್ಫುಲ್ ಬಿಸ್ನೆಸ್ ಅವಕಾಶ ಮೋದಿಕೇರಲ್ಲೇ ಇದ್ದೇನೆ. ಸೊ ಇವತ್ತು ನಾನು 2 ಪ್ರಾಡಕ್ಟ್ ತೋರಿಸಕ್ಕೆ ತುಂಬಾ ಇಷ್ಟಪಡ್ತೇನೆ. ಯಾಕೆಂದ್ರೆ ಹಂಗೆ ನನ್ನ ಲೈಫಲ್ಲಿ ತುಂಬಾ ಬದಲಾವಣೆ ಆಗಿರುವಂತದ್ದು ನಮ್ಮಲ್ಲಿ ಸಿಗ್ತಾ ಇರುವಂತಹ ಒಂದು ಮ್ಯಾಜಿಕ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು, ಎನ್ವಿರೋ ಚಿಪ್. ನಿಜವಾಗಿನೂ
ಇವಾಗ ಸಾಕಷ್ಟು ನಮ್ಗೆ ಗೊತ್ತಿರುವಂತದ್ದೇ ಎಲ್ಲಾ ಕಡೆ ರೇಡಿಯೇಷನ್ಸ್, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಜಾಸ್ತಿ ಆಗಿರೋದ್ರಿಂದ ರೇಡಿಯೇಷನ್ಸ್ ತುಂಬಾನೇ ಜಾಸ್ತಿ ಆಗಿದೆ. ಅದು ನಮ್ಮ ಬಾಡಿಗೆ ತುಂಬಾ ಗೊತ್ತಿಲ್ಲದೆ ಗೊತ್ತಾಗಿದೆಯೋ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಹಾರ್ಮ್ಫುಲ್ ಮಾಡ್ತಾನೆ ಇರುತ್ತೆ. ಸೊ ಎಷ್ಟೋ ಪ್ರಾಬ್ಲಮ್ಗಳಿರ್ಬೋದು, ತಲೆನೋವು ಬರ್ತಾ ಇರುವಂತದ್ದು ಇರ್ಬೋದು, ಫರ್ಟಿಲಿಟಿ ಕಡಿಮೆ ಆಗಿರುವಂತದ್ದು ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ ಆಗಿರುವಂತದ್ದು ಇರ್ಬೋದು. ಈ ತರ ಎಲ್ಲ ಒಂದೊಂದು ಪ್ರಾಬ್ಲಮ್ಗಳು, ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳಿದೆ. ಈವನ್ ಕ್ಯಾನ್ಸರ್ ಪ್ರಾಬ್ಲಮ್ ಕೂಡ ಬರುವಂತದ್ದು ಇರ್ಬೋದು. ಅದೆಲ್ಲ ಕೂಡ ಬರ್ತಾ ಇರುತ್ತೆ. ಬಟ್ ಎಲ್ಲ ಆಗ್ತಾ ಇರುವಂತದ್ದೇ ನಮ್ಮಲ್ಲಿರುವಂತಹ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಗಳಿಂದ. ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಟಿವಿ ಇದೆ, ವಾಷಿಂಗ್ ಮಿಷಿನ್ ಇದೆ, ಫ್ರಿಡ್ಜ್ ಇದೆ, ಮೊಬೈಲ್ಗಳಿದೆ, ಲ್ಯಾಪ್ಟಾಪ್ ಇದೆ. ಆತರ ಎಲ್ಲದರಿಂದ ಕೂಡ ಒಂದು ನೆಗೆಟಿವ್ ರೇಡಿಯೇಷನ್ಸ್ ಪಾಸ್ ಆಗ್ತಾ ಇರುತ್ತೆ. ಬಟ್ ಅದು ನಮ್ಗೆ ಕಾಣ್ತಾ ಇರ್ತಿರಲ್ಲ. ಬಟ್ ಸೊ ನಮ್ಮಲ್ಲಿರುವಂತಹ ಈ ಒಂದು ಅನಿಮಲ್ ಚಿಪ್ ಅನ್ನ ನಮ್ಮ ಮೊಬೈಲ್ಗೆ ನಾವು ಜಸ್ಟ್ ಬ್ಯಾಕ್ ಸೈಡ್ಗೆ ಫಿಕ್ಸ್ ಮಾಡಿದ್ರೆ ಆಯ್ತು. ಇದು ಸ್ಟಿಕ್ಕರ್ ಟೈಪ್ ಅಲ್ಲಿ ಇದೆ. ಅದೇ ತರ ಇವನ್ ನಮ್ಮ ಟಿವಿಗೂ ಕನೆಕ್ಟ್ ಮಾಡ್ಕೋಬಹುದು, ಲ್ಯಾಪ್ಟಾಪ್ಗೂ ಕೂಡ ಇದನ್ನ ಫಿಕ್ಸ್ ಮಾಡ್ಕೋಬಹುದು. ಇದರಿಂದಾಗಿ ನಮ್ಗೆ ಬರುವಂತ ಒಂದು ತಲೆನೋವು ಪ್ರಾಬ್ಲಮ್ ಜಾಸ್ತಿ ಇರುವಂತದ್ದು ಅದು ಬೇಗನೆ ಕಡಿಮೆ ಆಗುತ್ತೆ. ಸೊ ಎಸ್ಪೆಷಲಿ ನಾನು ಎಕ್ಸಾಂಪಲ್ ಕೊಡೋದು, ನನ್ನ ಮಗಳಿಗೆ ಯೂಶುವಲಿ ನಾವು ಕೊರೋನಾ ಟೈಮ್ ಅಲ್ಲಿ ಸಾಧಾರಣ ಎಲ್ಲರೂ ಮನೆಯಲ್ಲೇ ಕುತ್ಕೊಂಡು ಕೆಲಸ ಮಾಡ್ತಿದ್ರು. ಎಜುಕೇಶನ್ ಕೂಡ ಮಕ್ಕಳಿಗೆಲ್ಲ ಆನ್ಲೈನ್ ಅಲ್ಲೇ ಆಗ್ತಾ ಇತ್ತು. ಆವಾಗ ನನ್ನ ಮಗಳಿಗೆ ಸಿಕ್ಕಾಪಟ್ಟೆ ಇದು ಹೆಡ್ಡೇಕ್ ಆಗ್ತಾ ಇತ್ತು. ಆವಾಗ ನಾನು ಕೊಟ್ಟಿದ್ದೆ, ನಾನು ಆನ್ಯುವಲ್ ಚಿಪ್ ಅನ್ನ ನನ್ನ ಮೊಬೈಲ್ಗೆ ಫಿಕ್ಸ್ ಮಾಡ್ಕೊಂಡಿದ್ದೆ, ಪ್ಲಸ್ ಈವನ್ ಲ್ಯಾಪ್ಟಾಪ್ ಕೂಡ ಫಿಕ್ಸ್ ಮಾಡ್ಕೊಂಡಿದ್ದೆ. ಅದರಿಂದಾಗಿ ಅವ್ರಿಗೆ ಯಾವುದೇ ಒಂದು ಹೆಡ್ಡೇಕ್ ನ ಪ್ರಾಬ್ಲಮ್ ಇರಲಿಲ್ಲ. ಈವನ್ ನನ್ಗೂ ಕೂಡ ಹೆಡ್ಡೇಕ್ ತುಂಬಾನೇ ಇತ್ತು, ಅದು ಕೂಡ ತುಂಬಾನೇ ಕಡಿಮೆ ಆಗಿದೆ. ಸೊ ಹಾಗೆ ಅದ್ರ ಜೊತೆಗೆ ನಾವು ಎನ್ವಿರೋ ಗ್ಲೋಬ್ ಕೂಡ ಸಿಗುತ್ತೆ. ಇದು ಕೂಡ ಅಷ್ಟೇ. ಎನ್ವಿರೋ ಗ್ಲೋಬ್ ಇವಾಗ ನಾವು ದೊಡ್ಡ ಹಾಲ್ ಅಲ್ಲಿ ಅಥವಾ ಆಫೀಸ್ ಅಲ್ಲಿ ಅಥವಾ ಕಾರ್ ಅಲ್ಲಿ ಇದಕ್ಕೂ ಕೂಡ ನಾವು ಇದನ್ನ ಇಟ್ಕೋಬಹುದು. ಇದು ಕೂಡ ಅಷ್ಟೇ ಸೇಮ್ ರೇಡಿಯೇಷನ್ಸ್ ಕಂಟ್ರೋಲ್ ಮಾಡ್ಕೊಳ್ಳುತ್ತೆ. ಇದು ಒಂದು 350 ಸ್ಕ್ವೇರ್ ಫೀಟ್ ರೇಡಿಯೇಷನ್ಸ್ ಅಲ್ಲಿ ವರ್ಟಿಕಲ್ ಆಗಿ ಇದು ಅಲ್ಲಿ ಏನು ಇದು ನೆಗೆಟಿವ್ ರೇಡಿಯೇಷನ್ಸ್ ಇರುತ್ತೆ ಅದನ್ನ ದೂರ ಮಾಡೋದಕ್ಕೆ, ಅಂದ್ರೆ ಸ್ಕ್ಯಾಟರ್ ಮಾಡುತ್ತೆ. ಏನ್ ರೇಡಿಯೇಷನ್ಸ್ ಇರುತ್ತೆ ಅದನ್ನ ಸ್ಕ್ಯಾಟರ್ ಮಾಡ್ಬಿಟ್ಟು ನಮ್ಗೆ ಏನು ಬೇಕೋ ಅಷ್ಟು ಮಾತ್ರ ಒಂದು ರೇಡಿಯೇಷನ್ಸ್ ಅನ್ನ ಕೊಡುತ್ತೆ. ಸೊ ಹಾಗಾಗಿ ನಮ್ಮ ಬಾಡಿಗೆ ಯಾವುದೇ ರೀತಿಯ ಒಂದು ಹಾನಿ ಆಗದ ತರ ನೋಡ್ಕೊಳ್ಳುತ್ತೆ. ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟ್. ಓಕೆ ಅಲ್ಲ ಮೇಡಮ್, ಶಾರದಾ ಮೇಡಮ್? ಜಾಸ್ತಿ ಆಯ್ತಾ? ಓಕೆ. ಇನ್ನೊಂದು ಪ್ರಾಡಕ್ಟ್ ನಾನು ತೋರಿಸ್ಬೇಕಾಗಿರೋದು, ನಮ್ಗೆ ಮೇನ್ ಬೇಕಾಗಿರೋದು ಬೆಳಿಗ್ಗೆ ಹೊತ್ತಿಗೆ ಟೀ. ಸೊ ಇದು ಕೂಡ ಅಷ್ಟೇ ನಿಕೋಟಿನ್ ಫ್ರೀ ಆಗಿರುವಂತದ್ದು, ತುಂಬಾ ಚೆನ್ನಾಗಿದೆ. ಸೊ ಜಾಸ್ತಿ ನಾವು ಕುದಿಸಿದಷ್ಟು ಅದರ ಒಂದು ನೀರು ಜಾಸ್ತಿ ಬರ್ತಾ ಇರುತ್ತೆ. ಸೊ ಹಾಗಾಗಿ ಅದು ನಮ್ಗೆ ಒಂದು ಇವನ್ ಅದನ್ನ ಜಾಸ್ತಿ ಕುದಿಸಿದಾಗ ಅದರಲ್ಲಿರುವಂತಹ ಲೀಫ್ ಗಳಿದೆಲ್ಲ ಅದು ತುಂಬಾ ಚೆನ್ನಾಗಿ ಅದರ ಇದು ಏನು ಸಾರಾಂಶವನ್ನು ಹೊರಗಡೆ ಬಿಡುತ್ತೆ. ಸೊ ಈವನ್ ಇದು ಅಷ್ಟೇ, ನಮ್ಗೆ ಹೊರಗಡೆ ಸಿಗುವಂತಹ ತುಂಬಾ ಟೀ ಪೌಡರ್ಗಳು ನಿಕೋಟಿನ್ ಮಿಕ್ಸ್ ಆಗಿರುತ್ತೆ. ನಿಕೋಟಿನ್ ಅನ್ನು ಗೊತ್ತಿದೆ ಅಲ್ವಾ, ಅದು ನಮ್ಮ ಬಾಡಿಗೆ ತುಂಬಾನೇ ಹಾರ್ಮ್ ಮಾಡುತ್ತೆ. ಅಂದ್ರೆ ಎಲ್ಲಾ ಪ್ರಾಡಕ್ಟ್ ಜೊತೆಗೆ ಅದನ್ನ ಮಿಕ್ಸ್ ಮಾಡೋದ್ರಿಂದ ಅದು ಸೇಮ್ ಅದೇ ಫ್ಲೇವರ್ ಅದೇ ಕಲರ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ನಮ್ಗೆ ಗೊತ್ತಿರೋದಿಲ್ಲ ಯಾವ್ದು ಇರುತ್ತೆ ಅಂತ. ಸೊ ಇಲ್ಲಿರುವಂತಹ ಟೀ ಪೌಡರ್ ನ ಜಸ್ಟ್ ಹಾಕಿಬಿಟ್ಟೆ ತೋರಿಸ್ತೇನೆ. ಯಾವುದೇ ರೀತಿಯ ಒಂದು ಕಲಬೆರಕೆ ಇರೋದಿಲ್ಲ. ಆಮೇಲೆ ಪೌಡರ್ ತರ ಇಲ್ಲ, ತುಂಬಾ ಜಸ್ಟ್ ಲೀಫ್ ಗಳೇ ಇರೋದ್ರಿಂದ ನಮ್ಗೆ ಇದನ್ನ ನಿಜ ಇದನ್ನ ನೋಡಿದ ಕೂಡಲೇ ಖುಷಿ ಆಗುತ್ತೆ. ನೋಡಿ, ಜಸ್ಟ್ ನಾನು ಹಾಕ್ತಿರುವಾಗ್ಲೇ ಇದರ ಸ್ಮೆಲ್ ತುಂಬಾ ಘಮ ಅನಿಸ್ತಾ ಇದೆ. ಸೊ ಹಾಗಾಗಿ ಇದನ್ನು ಕೂಡ ನಾವು ಜಾಸ್ತಿ ನೀರಲ್ಲಿ ಕುದಿಸಿ ಇದನ್ನ ಹಾಲಿನ ಜೊತೆ ಮಿಕ್ಸ್ ಮಾಡಿ ಕುಡಿದಾಗ ನಿಜವಾಗಿ ನಮ್ಗೆ ಒಂದು ಫ್ರೆಶ್ನೆಸ್ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೂಡ ಯೂಸ್ ಮಾಡಿ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಉಮೇಶ್ ಸರ್. ಸ್ಟಾರ್ಟಿಂಗ್ ವಿತ್ ನಮ್ಮ ಟೀ, ಬೆಳಗ್ಗೆ ಎಷ್ಟೋ ಜನಕ್ಕೆ ಕಾಫಿ ಟೀ ಅಂತ ಕುಡಿಯೋದೊಂದು ಅಭ್ಯಾಸ ಆಗಿರುತ್ತೆ. ಸೊ ಡೆಫಿನೆಟ್ಲಿ ಅದು ಪ್ಲಸ್ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಕ್ಕೆ ವಂಡರ್ಫುಲ್ ಪ್ರಾಡಕ್ಟ್ ಬಗ್ಗೆ ಶೇರ್ ಮಾಡಿದ್ದೀರಾ. ನೆಕ್ಸ್ಟ್ ನಾನೀಗ ಸರಿ ಮ್ಯಾಮ್, ಆಕ್ಚುಲಿ ಇನ್ನೊಂದು ಇನ್ಫಾರ್ಮೇಶನ್ ನಿನ್ನೆನೂ ನೋಡಿದೆ, ಇವತ್ತು ನೋಡಿದೆ. ಬಸವರಾಜ್ ಅವರು ನಮ್ಮ ಮಾರ್ನಿಂಗ್ ಸೆಷನ್ ನ ವಿಸುವಲೈಸೇಷನ್ ಬಗ್ಗೆ ಅವ್ರು ಕೇಳ್ತಾ ಇದ್ರು ಶೀಟ್ ಅನ್ನ. ಸೊ ನಿಮ್ಗೆ ಆ ಶೀಟ್ ಬೇಕು ಅಂತ ಇದ್ರೆ ಇವು ಸದ್ಯಕ್ಕೆ ಅದನ್ನ ಶೇರ್ ಮಾಡಲ್ಲ. ಬಟ್ ನೀವು ಮಾರ್ನಿಂಗ್ ಹೊತ್ತಿಗೆ ಅದನ್ನ ಪ್ರತಿದಿನ ಮಾಡ್ತಾ ಇದ್ದಾಗ ಖಂಡಿತ ಅದು ನಮ್ಗೆ ಅದು ನಮ್ಮ ಮೈಂಡ್ ಅಲ್ಲಿ ಬರ್ತಾ ಹೋಗುತ್ತೆ. ಸೊ ಪ್ರತಿದಿನ ಅಟೆಂಡ್ ಮಾಡಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಇನ್ ಕೇಸ್ ಸ್ಟಿಲ್ ನಿಮ್ಗೆ ಬೇಕು ಅಂತ ಇದ್ರೆ ನಿಮ್ಮ ಅಪ್ಲೈನನ್ನ ಕೇಳ್ಕೊಂಡು ವಿಚಾರಿಸ್ಕೋಬಹುದು. ಥ್ಯಾಂಕ್ ಯು. ಎಸ್. ಸೊ ನೆಕ್ಸ್ಟ್ ನಾನು ಮಿಸ್ಟರ್ ನೂರ್ ಅಹಮದ್ ಸರ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಅವರು ನಮ್ಮ ಡೈಲಿ ಟಾಸ್ಕ್ ಬಗ್ಗೆ ಪ್ಲಸ್ ಅವರು ಅವ್ರದೇ ಆದ 2 ಪ್ರಾಡಕ್ಟ್ ಬಗ್ಗೆನೂ ಶೇರ್ ಮಾಡಲಿ. ವೆಲ್ಕಮ್ ಸರ್, ನೂರ್ ಅಹಮದ್ ಸರ್. ಗುಡ್ ಮಾರ್ನಿಂಗ್. ನನ್ನ ಹೆಸರು ನೂರ್ ಅಹಮದ್, ಪಿಣ್ಯದಿಂದ ಮಾತನಾಡ್ತಾ ಇರೋದು. ಬೆಳಿಗ್ಗೆಯಿಂದ ಮನುಷ್ಯನ ದೇಹ ಹೇಗೆಂದ್ರೆ ಸೈನ್ಸ್ ಇದೆ ಸಿಸ್ಟಮೆಟಿಕ್ ಬಾಡಿ ಆಫ್ ನಾಲೆಜ್ ಅಂತ ಹೇಳ್ತಾರೆ. ಮನುಷ್ಯನ ದೇಹ ವಿಜ್ಞಾನದಿಂದ ಆಗಿರುತ್ತೆ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಾವೇನು ಆಹಾರ ಸೇವನೆ ಮಾಡಿರ್ತೇವೆ, ಆ ಹಲ್ಲಿನಲ್ಲಿ ಚಿಕ್ಕ ಚಿಕ್ಕ ಆಹಾರದ ಕಣಗಳು ಸೇರಿಕೊಂಡಿರ್ತೇವೆ. ಮತ್ತು ನೈಟ್ ನಾವು ಮಲಗಬೇಕಾದ್ರೆ ಹಲ್ಲು ಉಜ್ಜೋದ್ರಿಂದ ನಮ್ದು ಬಾಯಿ ಫ್ರೆಶ್ನೆಸ್ ಇರುತ್ತೆ. ಹಾಗೇನೆ ಒಳ್ಳೆ ಒಂದು ಹೆಲ್ದಿಯಾಗಿ ನಿದ್ರೆಯನ್ನು ಮಾಡಬಹುದು. ಯಾಕಂದ್ರೆ ಯಾವಾಗ್ಲೂ ಸೈನ್ಸ್ ಹೇಳುತ್ತೆ
ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನಾವೇನು ಆಹಾರ ಸೇವನೆ ಮಾಡಿದ್ವಿ, ಮಲಗಬೇಕಾದ್ರೆ ಹಲ್ಲು ಉಜ್ಜಿ ಮಲಗೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೇನೆ ಬೆಳಿಗ್ಗೆ ಎದ್ದ ತಕ್ಷಣ 1 ಲೀಟರ್ ನೀರು ಕುಡಿಯೋದು. ಯಾವಾಗಲೂ ವಿಜ್ಞಾನ ಹೇಳುತ್ತೆ ಆಹಾರವನ್ನು ನೀರು ಕುಡಿದಂಗ ಕುಡಿರಿ. ಹಾಗೆ ಆ ನೀರು ಕುಡಿಬೇಕಾದ್ರೆ ಆಹಾರ ಯಾವ ತರ ಜಿಗಿತೇವೆ ಹಾಗೆ ಗುಟುಕು ನೀರು ಕುಡಿಯೋದ್ರಿಂದ 1 ಲೀಟರ್ ನೀರು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲಾ ಕಲ್ಮಶಗಳನ್ನ ವಾಶ್ಔಟ್ ಮಾಡ್ಲಿಕ್ಕೆ ತುಂಬಾ ನಮ್ಗೆ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಇದನ್ನ ನಾನು ಫಸ್ಟ್ ಮಾಡ್ತಿರ್ಲಿಲ್ಲ. ನಾನು ಮಾರ್ನಿಂಗ್ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ಇದನ್ನ ನಾನು ಹಂತವಾಗಿ ನನ್ನ ಜೀವನದಲ್ಲಿ ರೂಢಿಸ್ಕೊಂಡು ಬಂದೆ. ಅದು ನನಗೆ ತುಂಬಾ ಆರೋಗ್ಯಕ್ಕೆ ತುಂಬಾ ಹೆಲ್ಪ್ಫುಲ್ ಆಯ್ತು ಮೇಡಮ್. ಹಾಗೇನೆ ನನ್ನ ಫೇವರೇಟ್ ಪ್ರಾಡಕ್ಟ್ ಅಪ್ಪ ಅಂತಂದ್ರೆ ಸಾಲ್ಟ್ ಫ್ಲೇವರ್ ಇರ್ತಕ್ಕಂಥ ಘೀ. ಇದಂತೂ ತುಂಬಾ ನನ್ನ ಇದರಲ್ಲಿ ತುಂಬಾ ಯೂಸ್ಫುಲ್ ಆಯ್ತು. ಒಳ್ಳೆ ದೇಸಿ ಹಸುವಿನಿಂದ ಮಾಡಿರ್ತಕ್ಕಂಥ ಒಂದು ನೈಸರ್ಗಿಕವಾದ ಒಂದು ತುಪ್ಪ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂತಂದ್ರೆ ನಾವು ಕರೆದ ಐಟಮ್ಸ್ ತಿನ್ನೋದ್ರಿಂದ ಡೈಜೆಷನ್ ಸಿಸ್ಟಮ್ ಸರಿ ಆಗೋದಿಲ್ಲ. ಬಟ್ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೇಳ್ತಾರೆ ತುಪ್ಪ ತಿನ್ನೋದ್ರಿಂದ ಜ್ಞಾನ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ನಾವು ತುಪ್ಪ ತಿನ್ನೋದ್ರಿಂದ ನಮ್ಮ ಡೈಜೆಷನ್ ಇಮ್ಯುನಿಟಿ ಬೂಸ್ಟ್ ಸಿಸ್ಟಮ್ ಸ್ಟ್ರಾಂಗ್ ಆಗುತ್ತೆ ಹಾಗೂ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ. ಮತ್ತು ಇದರಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಹೋಗಲಾಡಿಸ್ಲಿಕ್ಕೆ ಒಂದು ರಾಮಬಾಣ ಅಂತಾನೆ ಹೇಳ್ಬೋದು ನಮ್ಮ ಮೋದಿಕೇರ್ ದೇಸಿ ಹಸುವಿನ ತುಪ್ಪ. ಇದು ಹೊರಗಡೆ ಇಷ್ಟು ಒಂದು ಫ್ರೆಶ್ನೆಸ್ ಯಾವ್ದು ಸಿಗೋದಿಲ್ಲ, ನಮ್ಮ ಮೋದಿಕೇರ್ ಮೇಲೆ ಮಾತ್ರ ಇದು ಸಿಗುತ್ತೆ ಅಂತಾನೆ ಹೇಳ್ಬೋದು. ಇದು ಅಂತೂ ನಮಗೆ ತುಂಬಾ ಯೂಸ್. ಹಾಗೇನೆ ಉಪ್ಪಿಟ್ಟು ಮಾಡ್ಬೇಕಾದ್ರೆ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ತಿಂದ್ರೆ ಅದರ ಸುವಾಸನೆ ಆ ಪರಿಮಳವನ್ನು ಹೇಳಿಸ್ಲಿಕ್ಕೆ ಅಕ್ಷರಗಳನ್ನೇ ಸಾಲದು. ಆ ರೀತಿ ನಮ್ಗೆ ಒಂದು ಇದನ್ನು ಕೊಡುತ್ತೆ, ಏನು ರುಚಿಯನ್ನು ಕೊಡುತ್ತೆ. ಹಾಗೆ ಇನ್ನೊಂದು ಬಂದ್ಬಿಟ್ಟು ದಣದ ದೇಹಕ್ಕೆ ನಮ್ಗೆ ಫ್ರೆಶ್ನೆಸ್ ಬೇಕಲ್ಲ. ಹೊರಗಡೆ ಎಲ್ಲಾ ಕಡೆ ಫೀಲ್ಡ್ ವರ್ಕ್ ಮಾಡ್ಕೊಂಡ್ ಬಂದಾಗ ನಮ್ಮ ದೇಹಕ್ಕೆ ಮತ್ತು ಮನಸ್ಸಿಗೆ ಸಂತೋಷವಾಗ್ಬೇಕಂದ್ರೆ ಇದು ಕ್ಲಿನ್ಸಿಂಗ್ ಜೆಲ್ ಒಂದು 2 ಫೇಸಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು 2 ಡ್ರಾಪ್ ಹಾಕ್ಬಿಟ್ಟು ಫೇಸ್ ನಾವು ವಾಶ್ ಮಾಡಿದಾಗ ಒಂದು ಅರ್ಧ ಲೀಟರ್ ಜ್ಯೂಸ್ ಕುಡಿದಷ್ಟು ನನಗೆ ಒಂದು ಶಾಂತಿ ಆಗುತ್ತೆ, ನೆಮ್ಮದಿ ಆಗುತ್ತೆ. ಹಾಗೆ ಕುತ್ಕೊಂಡ್ಬಿಟ್ರೆ ಏನಪ್ಪಾ ಅಂತಂದ್ರೆ ಒಂದು ಸ್ವರ್ಗನ ಕಂಡಂಗ ಆಗುತ್ತೆ. ಆ ರೀತಿ ಇದು. ಮತ್ತೆ ನಾವು ಎಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೂ ಕೂಡ ಇದನ್ನ ಆರಾಮ್ಸೆ ನಮ್ಮ ಜೊತೆಗೆ ತಗೊಂಡು ಹೋಗ್ಬೋದು. ಆ ರೀತಿ ಒಂದು ಒಳ್ಳೆ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ನಾನು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಸ್, ನೆಕ್ಸ್ಟ್ ನಾನು ನಂದಾ ಮೇಡಮ್ ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ನಮಸ್ತೆ, ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ನಂದಾ ಪಟ್ಗಾರ್ ಅಂತ. ನಾನು ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯಿ. ಈಗ 100% ಮೋದಿಕೇರಿಯನ್ನಾಗಿದ್ದೀನಿ. ಇವತ್ತು ನನಗೆ ಪ್ರಾಡಕ್ಟ್ ಹೇಳಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈಗ ಮೊದಲು ನಾನು ಡಿಟಾಕ್ಸ್ ಬಗ್ಗೆ ಹೇಳ್ತೀನಿ. ಇದು ನಮ್ಮಲ್ಲಿ ಸಿಗುವ ಒಂದು ಡಿಟಾಕ್ಸ್ ಅಂತ ಹೇಳಿ. ಇದು ತುಂಬಾ ಉಪಯೋಗವಾಗುವಂತಹ ಒಂದು ವಸ್ತು. ಇದೇನಂದ್ರೆ ನಾವು ಹೊರಗಡೆ ಓಡಾಡ್ತೀವಿ ಅಥವಾ ಒಳ್ಳೆ ಇದು ಪೊಲ್ಯೂಷನ್ ಎಲ್ಲ ಹೊರಗಡೆದು ಏನು ಪೊಲ್ಯೂಷನ್ ಎಲ್ಲ ಉಸಿರಾಡಿರ್ತೀವಿ, ಮತ್ತೆ ಏನೇನೋ ತಿಂದಿರ್ತೀವಿ, ಅದೆಲ್ಲ ಬಾಡಿ ಒಳಗಡೆ ಸೇರ್ಕೊಂಡಿರುತ್ತೆ. ಅದನ್ನ ನಾವು ಹೊರಗಡೆ ಹೇಗೆ ಹಾಕೋದು? ಇದ್ರ ಹೆಸರೇ ಡಿಟಾಕ್ಸ್ ಅಂತೇಳಿ. ಟಾಕ್ಸ್ ಅಂದ್ರೆ ನಮ್ಮ ದೇಹದಲ್ಲಿರೋ ವಿಷ ಹೇಳಿ. ಆ ವಿಷಯವನ್ನು ಹೊರಗಡೆ ಹಾಕ್ಲಿಕ್ಕೆ ಇದು ಪ್ರತಿದಿನ ನಾವು ತಗೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಯಾವುದೇ ಒಂದು ವಾಸನೆ ಮೂಲಕ ದೇಹದೊಳಗೆ ಹೋಗಿರ್ಬೋದು ಅಥವಾ ತಿನ್ನೋದ್ರ ಮೂಲಕ ಹೋಗಿರ್ಬೋದು, ಅದೆಲ್ಲ ಡಿಟಾಕ್ಸ್ ಆಗುತ್ತೆ. ಅಂದ್ರೆ ಕ್ಲೀನ್ ಆಗುತ್ತೆ. ನಮ್ಮ ದೇಹದಲ್ಲಿರೋ ಪ್ರತಿಯೊಂದು ಅಂಗಗಳಿಂದನೂ ಇದು ಟಾಕ್ಸ್ ಅನ್ನ ಹೊರಗಡೆ ಹಾಕತ್ತೆ. ಮತ್ತೆ ಮಲಬದ್ಧತೆಯನ್ನ ಕಡಿಮೆ ಮಾಡುತ್ತೆ. ಮತ್ತೆ ಸೋರಿಯಾಸಿಸ್ ಪ್ರಾಬ್ಲಮ್ ಇದ್ರೆ ಕಡಿಮೆ ಮಾಡುತ್ತೆ. ಮತ್ತೆ ಮತ್ತೆ ಇನ್ನು ಯಾವ್ದು ಪ್ರಾಬ್ಲಮ್ ಇದ್ರೂ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದನ್ನ ಪ್ರತಿ ದಿವಸ ಹೇಗೆ ತಗೊಳ್ಳೋದಂದ್ರೆ ಊಟಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆ ದಿನಕ್ಕೆ 2 ಸಲ ತಗೊಳ್ಳೋದು. ಬೆಳಿಗ್ಗೆ ಸಂಜೆ 2 ಸಲ ತಗೊಳ್ಳೋದು. ದಿನಕ್ಕೆ 2 ಮಾತ್ರೆಗಳು 30 ನಿಮಿಷ ಮುಂಚೆ. ಓಕೆ, ಥ್ಯಾಂಕ್ ಯು. ಇನ್ನೊಂದು ಪ್ರಾಡಕ್ಟ್ ಇದು ಅಮೃತ ಶಕ್ತಿ. ಹೆಸರು ಹೇಳಿದಾಗೆ ಅಮೃತ, ಇದರಲ್ಲಿ ಅಮೃತ ಶಕ್ತಿ ಅಂತ ಇದು ಒಳ್ಳೆ ಒಂದು ಪ್ರಾಡಕ್ಟ್. ಇದು ಹೊಟ್ಟೆ ಯಾವುದೇ ಪ್ರಾಬ್ಲಮ್ ಇದ್ರು, ಹೊಟ್ಟೆ ನೋವಿರ್ಬೋದು, ಹೊಟ್ಟೆ ವಾಂತಿ ತೊಳಸುತ್ತಲ್ಲ, ಹೊಟ್ಟೆ ತೊಳಸೋದಿರ್ಬೋದು, ಯಾವುದೇ ಒಂದು ಹೊಟ್ಟೆಯ ನೋವು ಎಲ್ಲವನ್ನು ಕಡಿಮೆ ಮಾಡುತ್ತೆ. ಮತ್ತೆ ಇದು ಸಹ ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತೆ. ಸೊ ಈ ಒಂದು ಪ್ರಾಡಕ್ಟ್ ತಗೊಳ್ಳೋದ್ರಿಂದ ನಮ್ಗೆ ಯಾವ್ಯಾವ ಒಂದು ಪ್ರಾಬ್ಲಮ್ ಇದ್ರು, ಹೊಟ್ಟೆ ಎಂತದೇ ಪ್ರಾಬ್ಲಮ್ ಇರ್ಬೋದು ಅವೆಲ್ಲ ಕಡಿಮೆ ಮಾಡುತ್ತೆ. ಇದನ್ನು ಅಷ್ಟೇನೆ ಊಟ ಆದ್ಮೇಲೆ ದಿನಕ್ಕೆ 2 ಊಟ ಆದ್ಮೇಲೆ ತಗೊಳ್ಳುವಂಥದ್ದು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮ್ಯಾಮ್. ನೆಕ್ಸ್ಟ್ ನಾಗರತ್ನ ಮ್ಯಾಮ್. ಎಸ್, ಎಲ್ರಿಗೂ ನಮಸ್ತೆ. ನನ್ನ ಹೆಸರು ನಾಗರತ್ನ. ನಾನು ಹೆಲ್ದಿ ಮೆಡಿಟೆಕ್ ಅಲ್ಲಿ ವರ್ಕ್ ಮಾಡ್ಕೊಂಡು ಪಾರ್ಟ್ ಟೈಮ್ ಅಲ್ಲಿ ಅವಕಾಶ ತಗೊಂಡಿದ್ದೆ.
ಎಸ್ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು ಮೋದಿ ಕೇರಲ್ಲಿ ಇದೀವಿ ಅಂದ್ರೆ ನಮಗೆ ಜೀವಾಳ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಆ ಪ್ರಾಡಕ್ಟ್ ಯಾವ ರೀತಿ ನನಗೆ ಹೆಲ್ಪ್ ಆಗ್ತಿದೆ ಅಂತ ಹೇಳಿದ್ರೆ, ನನಗೆ ತುಂಬಾ ಸುಸ್ತಿದ್ದಾಗ ನಾನು ಬಳಸಿದ್ದು ನನಗೆ ಆಲ್ ಪ್ಲಾಂಟ್ ಪ್ರೋಟೀನ್. ಸೊ ಫ್ರೆಂಡ್ಸ್, ಎಲ್ರಿಗೂ ಇವು ಪ್ರೋಟೀನ್ ಬೇಕೇ ಬೇಕು. ಇವತ್ತಿನ ದಿವಸ ಎಲ್ರಿಗೂ ಯಾರ ಬಾಯಲ್ಲಿ ಕೇಳಿದ್ರು ಸುಸ್ತು ಮತ್ತೆ ಸಣ್ಣ ಆಗೋದು ಈ ತರದೆಲ್ಲ ಹೇಳ್ತಿರ್ತಾರೆ. ಅಂತವ್ರಿಗೆ ಈ ಒಂದು ಪ್ರೋಟೀನ್ ನ ಕೊಟ್ರೆ ಅವ್ರ ಆರೋಗ್ಯನ ಕೂಡ ತುಂಬಾ ಚೆನ್ನಾಗಿ ಕಾಪಾಡ್ಕೋಬಹುದು. ಹಾಗೆ ನನಗೆ ತುಂಬಾ ಹೆಲ್ಪ್ ಆಗಿದೆ ಅಂದ್ರೆ, ನನಗೆ ಪರ್ಸನಲ್ ಪ್ರಾಬ್ಲಮ್ ತುಂಬಾ ಇತ್ತು, ಸುಸ್ತಿತ್ತು, ನಡೆಯಕ್ಕೆ ಆಗಲ್ಲ, ಕೆಲ್ಸಕ್ಕೆ ಹೋಗಕ್ ಆಗಲ್ಲ ಅನ್ನೋ ಪರಿಸ್ಥಿತಿಲಿ ಈ ಒಂದು ಆಲ್ ಪ್ಲಾಂಟ್ ಪ್ರೋಟೀನ್ ನನಗೆ ಸಿಕ್ಕಿದ್ದು ತುಂಬಾ ಅದ್ಭುತ. ಯಾಕಂತ ಹೇಳಿದ್ರೆ ಈ ಒಂದು ಪ್ರೋಟೀನ್ ನಾನು ತುಂಬಾ ಚೆನ್ನಾಗಿದ್ದೀನಿ, ನನ್ನ ಆರೋಗ್ಯ ತುಂಬಾ ಚೆನ್ನಾಗಿದೆ. ಈಗ ಆರಾಮ್ಸೆ ಕೆಲ್ಸಕ್ಕೆ ಹೋಗಿ ಬರ್ತೀನಿ, ಮನೆ ಕೆಲಸನೂ ಮಾಡ್ತೀನಿ. ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಎಲ್ರು ಕೂಡ ಇದನ್ನ ಬೆಸ್ಟ್ ಯೂಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ಬಾಡಿ ಬಿಲ್ಡರ್. ಯಾಕಂತ ಹೇಳಿದ್ರೆ ನಮ್ಮ ಸೆಲ್ಸ್ ಅನ್ನ ಪೂರ್ತಿ ಡೆವಲಪ್ ಮಾಡುತ್ತೆ. ಯಾವ್ದೇ ರೀತಿ ಪ್ರಾಬ್ಲಮ್, ಆಮೇಲೆ ನಾವ್ ಏನ್ ತಿಂತೀವಿ ಅದನ್ನ ಪೂರ್ತಿ ಅಬ್ಸರ್ವ್ ಮಾಡಿ ನಮ್ಗೆ ಆರೋಗ್ಯನ ಕೊಡುತ್ತೆ. ಥ್ಯಾಂಕ್ ಯು. ಹಾಗೇನೆ ನಂಗೆ ಕ್ಯಾಲ್ಸಿಯಂ, ಎಲ್ರಿಗೂ ಗೊತ್ತಿದೆ ಕ್ಯಾಲ್ಸಿಯಂ ಇವತ್ತಿನ ದಿವಸ ತುಂಬಾ ಕಡಿಮೆ ಆಗ್ತಿದೆ ಜನರಿಗೆ. ಯಾಕಂದ್ರೆ ನಾವು ತಿನ್ನೋ ಆಹಾರದಲ್ಲಿ ಯಾವ್ದೇ ಒಂದು ಜಾಸ್ತಿ ಪ್ರೋಟೀನ್ ಅದೆಲ್ಲ ಸಿಗದೆ ಇರೋದ್ರಿಂದ ಈ ಒಂದು ಕ್ಯಾಲ್ಸಿಯಂ, ಯಾಕಂದ್ರೆ 30-35 ವರ್ಷ ಆದ ತಕ್ಷಣ ಎಲ್ರಿಗೂ ಮೂಳೆ ಸಂದು, ಕಾಲ್ ನೋವು ಎಲ್ಲ ಬರ್ತಾ ಇರುತ್ತೆ. ಆ ಒಂದು ಬರೋದನ್ನ ಕಂಟ್ರೋಲ್ ಮಾಡೋದಕ್ಕೆ, ಹಾಗೆ ನನಗೆ ಇದು ಫುಲ್ ಕಂಟ್ರೋಲ್ ಆಗಿದೆ. ಯಾಕಂದ್ರೆ ನನಗೆ 40-45 ವರ್ಷ ಆದ ತಕ್ಷಣ ಕಾಲ್ ನೋವೆಲ್ಲ ಜಾಸ್ತಿ ಆಗ್ತಾ ಇತ್ತು. ಕತ್ ನೋವು, ಕಾಲ್ ನೋವು, ಸಂದು, ಗಂಟು ಏನಿದೆ ಅದೆಲ್ಲ ನೋವು ಸ್ಟಾರ್ಟ್ ಆಗ್ತಿತ್ತು. ಆ ಟೈಮಲ್ಲಿ ಈ ಒಂದು ಕ್ಯಾಲ್ಸಿಯಂ ಅನ್ನ ಬಳಸೋದ್ರಿಂದ ತಗೊಂಡಿದ್ರಿಂದ ನನಗೆ ತುಂಬಾ ಕಡಿಮೆ ಆಗಿದೆ. ಯಾವುದೇ ಗಂಟು ನೋವು, ಕಾಲು ನೋವು ಯಾವ್ದು ಬರ್ತಾ ಇಲ್ಲ. ಫ್ರೆಂಡ್ಸ್, ಇದನ್ನ ತಗೊಳ್ಳೋದ್ರಿಂದ ತುಂಬಾ ನಮ್ಗೆ ಆರೋಗ್ಯವಾಗಿ ಇರುತ್ತೆ, ಚೆನ್ನಾಗಿರುತ್ತೆ. ಹಾಗೆ ನಾವು ಬೆಳಿಗ್ಗೆ ಮತ್ತೆ ಸಾಯಂಕಾಲ ತಗೋಬಹುದು. ತುಂಬಾ ಕಾಲು ನೋವು ಇದ್ರೆ 2 ತಗೋಬೇಕು, ಇಲ್ಲ ಅಂದ್ರೆ ಒಂದೊಂದು ತಗೊಂಡ್ರೆ ಸಾಕಾಗುತ್ತೆ. ಥ್ಯಾಂಕ್ ಯು ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು ನಾಗರತ್ನ ಮ್ಯಾಮ್. ನೆಕ್ಸ್ಟ್ ವೆಂಕಟೇಶ್ ಸರ್. ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ಇದು ನನ್ನ ಹೆಸರು ವೆಂಕಟೇಶ್. ನಾನು ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡಿದ್ದೇನೆ ಹಲವಾರು MNC-ಗಳಲ್ಲಿ, ಮತ್ತು ಈಗ ನನ್ನದೇ ಆದ ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿಯನ್ನು ಕಂಪನಿ ನಡೆಸ್ತಾ ಇದ್ದೇನೆ. ಸೊ ಇದರಲ್ಲಿ ನಾನು ಆರ್ಥಿಕ ಸ್ವತಂತ್ರಕ್ಕಾಗಿ ಬಂದಿದ್ದೇನೆ, ನನಗೆ ಮತ್ತೆ ನನ್ನ ಜೊತೆಯಲ್ಲಿ ಬರುವವರಿಗೆ. ಸೊ ಇವತ್ತು ನಾನು ಮೋಡಿಕೇರ್ ಪ್ರಾಡಕ್ಟ್ ಹೇಳ್ತಾ ಇರುವುದು ಬಿಯಾಂಡ್ ಬ್ಲೂ. ಸೊ ಇಟ್ ಇಸ್ 90 ಸೆಕೆಂಡ್ಸ್ ಪವರ್ಫುಲ್ ಡಿಸ್ಇನ್ಫೆಕ್ಟ್ ಅಂತ ಹೇಳ್ಬೋದು. ನಾವು ಟಾಯ್ಲೆಟ್ ಅಲ್ಲಿ ಯೂಸ್ ಮಾಡ್ಲಿಕ್ಕೆ. ಮತ್ತೆ ನಾರ್ಮಲಿ ಬೇರೆ ಪ್ರಾಡಕ್ಟ್ ಅಲ್ಲಿ ದುರ್ವಾಸನೆ ಬರ್ತದೆ, ಮತ್ತೆ ಅದು ತುಂಬಾ ಹಾರ್ಶ್ ಆಗಿರ್ತದೆ. ಆದ್ರೆ ನಮ್ದು ಮೋದಿಕೇರ್ ಬಿಯಾಂಡ್ ಬ್ಲೂ ಬಂದು 90 ಸೆಕೆಂಡ್ ಫಾರ್ಮ್ ಜಸ್ಟ್ ಯೂಸ್ ಮಾಡಿದಾಗ ಜಸ್ಟ್ ಬ್ಲೂ ಆಗ್ತದೆ. 90 ಸೆಕೆಂಡ್ಸ್ ಅಲ್ಲಿ ಕಲರ್ ಚೇಂಜ್ ಆಗುತ್ತದೆ. ಮತ್ತೆ ಇದು 99% ಯಾವುದು ನಮ್ದು ಕ್ರಿಮಿನಾಶಿನಿ ಅಂತಾನು ಹೇಳ್ಬಹುದು. ಸೊ ಇದು ಒಂದು ವಂಡರ್ಫುಲ್ ಪ್ರಾಡಕ್ಟ್. ನೆಕ್ಸ್ಟ್ ಬಂದು ವಾಶ್ ಮೇಟ್ ಪ್ರೀ ವಾಶ್. ಸೊ ಡೆಫಿನೆಟ್ಲಿ ಇದು ಬಂದು ನಮ್ಮ ಇದು ಶರ್ಟು ಮತ್ತು ಪ್ಯಾಂಟ್ ಯಾವ್ದ್ರಲ್ಲಿ ಕಲರ್ ತೆಗಿಲಿಕ್ಕೆ ಇದು ಯೂಸ್ ಆಗುತ್ತದೆ. ಇದು ನನಗೆ ತುಂಬಾ ಯೂಸ್ ಆಯ್ತು, ಯಾಕೆಂದ್ರೆ ನನ್ ಮಗ ಯಾವತ್ತು ಸ್ಕೂಲ್ಗೆ ಹೋಗುವಾಗ ಲೆಡ್ ಆಗುತ್ತದೆ, ಮತ್ತೆ ಕಾಲರ್ ಅಲ್ಲಿ ತುಂಬಾ ಕೊಳೆ ಆಗುತ್ತದೆ. ಸೊ ವಾಶ್ ಮಾಡೋದಕ್ಕೆ ಮುಂದೆ ಜಸ್ಟ್ ಇದನ್ನು ಯೂಸ್ ಮಾಡಿ, ವಾಶ್ ಮಾಡೋದು ಬಟ್ಟೆ ನೆನೆಸಿಡುವುದಕ್ಕೆ ಮುಂದೆ ಇದನ್ನು ಜಸ್ಟ್ ಒಂದು ಡ್ರಾಪ್ ಎಲ್ಲಿ ಕಲೆ ಆಗಿದೆಯೋ ಅಲ್ಲಿ ಆಗಿ ಸ್ವಲ್ಪ ಉಜ್ಜಿ ಒಂದು 2 ಸೆಕೆಂಡ್ ಒಂದು ಇಲ್ಲ 2 ನಿಮಿಷ ಕಲರ್ ಚೇಂಜ್ ಆಗುತ್ತೆ, ನಿಮ್ಗೆ ಆಟೋಮೆಟಿಕ್ಲಿ ಚೇಂಜ್ ಆಗ್ತದೆ. ಆವಾಗ ನಿಮ್ಗೆ ಒಂದು ಗೊತ್ತಾಗ್ತದೆ, ಓಕೆ ಇದು ಹೋಯ್ತು ಅಂತ. ಮತ್ತೆ ನಾವು ನಾರ್ಮಲ್ ವಾಷಿಂಗ್ ಮಾಡಬಹುದು. ಎಸ್, ಇದು ಬಂದು ಇದು ಯಾವುದು ಇದು ಎನ್ಸೈಮ್ ಇರುವುದರಿಂದ ಇದು ಏನು ಕೈಗೆ ಇಲ್ಲ ಬಟ್ಟೆಗೆ ಏನು ತೊಂದರೆನೂ ಆಗುದಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು. ಎಸ್, ನೆಕ್ಸ್ಟ್ ರಂಗನಾಥ್ ಸರ್. ಗುಡ್ ಮಾರ್ನಿಂಗ್ ಮ್ಯಾಮ್. ಸೊ ನನ್ನ ಹೆಸರು ರಂಗನಾಥ್. ಸೊ ನನ್ನ ಮೋದಿಕೇರ್ ಪ್ರಾಡಕ್ಟ್ ಅಲ್ಲಿ ನನಗೆ ಫೇವರೇಟ್ ಆದ ಪ್ರಾಡಕ್ಟ್ಸ್ ಬಂದು, ಸೊ ಸಲೂನ್ ಮೊರೊಕೊನ್ ಆಯಿಲ್ ವಿತ್ ಮೊರೊಕೊನ್. ಸೊ ಇದು ಆಯಿಲು ಮತ್ತೆ ಅದ್ರ ಯೂಸ್ ಮಾಡ್ತಾ ಶಾಂಪು ಮೇಡಮ್. ಸೊ ನನ್ನ ಕೂದಲು ಫಸ್ಟ್ ಯೂಸ್ ಮಾಡ್ತಾ ಇದ್ದೆ ಶಾಂಪು. ಸೊ ಆಗ ನನಗೆ ತೆಳು ಕೂದಲು ಮತ್ತೆ ಕೂದಲು ಉದುರೋದಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಆಗ ಆವಾಗ ನನಗೆ ಸಪೋರ್ಟ್ ಕೊಟ್ಟಿದ್ದು ಕೂದಲಿಗೆ ಆಯಿಲು, ಅದರದ್ದು ಶಾಂಪು. ಸೊ ಅದು ಕೂದಲು ಬಂದು ತೆಳುವಾಗಿದ್ದನ್ನ ಕೂದಲನ್ನ ಗಟ್ಟಿ ಆಗ್ತಾ ಮಾಡ್ತಾ ಬಂತು, ಮತ್ತೆ ಉದುರೋದು ಕೂಡ ಕಂಪ್ಲೀಟ್ ಕಡಿಮೆ ಮಾಡ್ತು. ಸೊ ಅದೇ ತರ ಅದು ಕೂಡ ಶಾಂಪು ಕೂಡ ಒಳ್ಳೆ ರಿಸಲ್ಟ್ ಕೊಡ್ತು. ಸೊ ಆ ಫೀಲ್ ಕಾಣಿಸುತ್ತೆ ಯೂಸ್ ಮಾಡಿದ್ರೆ ಶಾಂಪುದು. ಮತ್ತೆ ಶಾಂಪು ಮತ್ತೆ ಆಯಿಲ್ ವೀಕ್ಲಿ 2 ಟೈಮ್ಸ್ ಹಚ್ತೇನೆ ಆಯಿಲು. ಸೊ ಡೈಲಿ ನಿಮಗೆ ಸಲೂನ್ ಶಾಂಪು, ನಮ್ಗೆ ಮೊರೊಕೊನ್ ಶಾಂಪು ಕೂಡ ಯೂಸ್ ಮಾಡ್ತೀನಿ ಸ್ನಾನ ಮಾಡ್ಬೇಕಾದ್ರೆ, ಒಳ್ಳೆ ರಿಸಲ್ಟ್ ಕೊಡ್ತದೆ ಮೇಡಮ್. ಮತ್ತೆ ಇನ್ನೊಂದು ಪ್ರಾಡಕ್ಟ್ ಮತ್ತೆ ನೋನಿ. ಸೊ ಡೈಲಿ ಮಾರ್ನಿಂಗ್ ಯೂಸ್ ಮಾಡ್ತೀನಿ ನೋನಿ. ಯಾಕಂದ್ರೆ ಇದು ನಾನು ಯೂಸ್ ಮಾಡಿದಾಗಿಂದ ಮೈಕೈ ನೋವು ಸ್ಟಾರ್ಟ್ ನಮ್ಮ ಮೈಕೈ ನೋವು ಇದ್ದಿದ್ದಲ್ಲ, ಮೈಕೈ ನೋವೆಲ್ಲ ಕ್ಲಿಯರ್ ಆಗ್ತು. ಮತ್ತೆ ಮೈಗ್ರೇನ್ ಬರ್ತದೆ. ಸೊ ಈ ವೀಕ್ಲಿ ಒಂದು 2 ಟೈಮ್ಸ್ 3 ಟೈಮ್ಸ್ ಬಂದು ಮೈಗ್ರೇನ್ ಬರ್ತದೆ, ತಲೆನೋವು, ಸಿಕ್ಕಾಪಟ್ಟೆ ತಲೆನೋವು. ಸೊ ಅದು ಕೂಡ ಕಂಪ್ಲೀಟ್ ಮಾಡಿ ಅವಾಯ್ಡ್ ಮಾಡ್ತಾನೆ ನನಗೆ. ಮತ್ತೆ ಈ
ಹಲವಾರು ಸಮಸ್ಯೆಗಳನ್ನ ಕ್ಲಿಯರ್ ಮಾಡುತ್ತೆ ಮೇಡಮ್. ಸೊ ನೋನಿ ಅಷ್ಟು ರಿಸಲ್ಟ್ ಇದೆ, ಏನಕ್ಕೆ ಈ ನೋನಿ ನಾನು ಯೂಸ್ ಮಾಡಿಲ್ಲ ಅಂದ್ರೆ ಪರ್ ಡೇ ನಾನು ಏನೋ ಕಲ್ಕೊಂಡಂಗಾಗತ್ತೆ ನೋಡಿ. ಸೊ ಒಳ್ಳೆ ರಿಸಲ್ಟ್ ಇದೆ, ಒಳ್ಳೆ ಎನರ್ಜಿ ಕೊಡ್ತಾ ಮೇಡಮ್. ಡೈಲಿ ವೈಸ್ ಅಲ್ಲಿ ಮಾರ್ನಿಂಗ್ ಅಲ್ಲಿ ಆಕ್ಟಿವ್ ಆಗಿರ್ಬೇಕಂದ್ರೆ ಪರ್ ಡೇ 20 ml ನೋನಿ ಕುಡಿಲೇಬೇಕು. ಸೊ ಒಳ್ಳೆ ರಿಸಲ್ಟ್ ಅದ ಕೊಟ್ಟಂತ ಪ್ರಾಡಕ್ಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಆಕ್ಚುಲಿ ಇಲ್ಲಿ ಶೇರ್ ಮಾಡೋರು ನಿಮ್ಮ ಹೆಸರು, ನಿಮ್ಮ ಬ್ಯಾಕ್ ಗ್ರೌಂಡ್ ಹೇಳ್ಬಿಟ್ಟು ಪ್ರಾಡಕ್ಟ್ ನ ಹೇಳಿ. ಸೊ ದಟ್ ಇಸ್ ಕಂಟಿನ್ಯೂ ಇಂಟ್ರೊಡಕ್ಷನ್ ಆದಂಗ ಆಗುತ್ತೆ. ಯಾಕಂದ್ರೆ ಸುಮಾರು ಜನ ಹೊಸಬ್ರು ಬಂದಿರ್ತಾರೆ, ಅವ್ರಿಗೆ ನಾವು ಯಾರು ಅಂತ ಗೊತ್ತಾಗ್ಬೇಕಲ್ವಾ. ಸೊ ಖಂಡಿತ ಎಲ್ಲರೂ ನಿಮ್ಮ ಹೆಸರು ಮತ್ತೆ ನಿಮ್ಮ ಬ್ಯಾಕ್ ಗ್ರೌಂಡ್ ಹೇಳ್ಬಿಟ್ಟು ನಿಮ್ಗೆ ಇಷ್ಟವಾದ ಪ್ರಾಡಕ್ಟ್ ಬಗ್ಗೆ ನೀವು ಹೇಳ್ಬಹುದು. ಓಕೆ, ಎಸ್ ಜಯಶ್ರೀ ಮ್ಯಾಮ್. ಎಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಹೆಸರು ಜಯಶ್ರೀ, ನಾನು ಸಿಂಪಲ್ ಹೌಸ್ ವೈಫ್. ಸೊ ನನ್ಗೆ ಇಲ್ಲಿ ಇದು ಇಷ್ಟ ಆಗಿದ್ದು ಮೊದಿಕೇರ್ ಬಂದ್ಮೇಲೆ ನಾನು ನೋಡಿರುವಂತದ್ದು ಇದರಲ್ಲಿ ಸಿಗುವಂತ ಇಂಟರ್ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟ್ಸ್ ವಿತ್ ಇಂಡಿಯನ್ ಪ್ರೈಸ್. ಸೊ ವಿತ್ ಅಫೋರ್ಡೆಬಲ್ ಪ್ರೈಸ್, ಇಂಡಿಯನ್ ಪ್ರೈಸ್ ಅಂದ್ರೆ ನಮ್ಗೆ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಹಾಗೆ ಇದರಲ್ಲಿ ಇರುವಂತ ಪ್ರಾಡಕ್ಟ್ಸ್ ಎಲ್ಲ ಕಾನ್ಸಂಟ್ರೇಟೆಡ್, ಅಂದ್ರೆ ಯಾವುದೇ ತರದ ಹಾರ್ಶ್ ಕೆಮಿಕಲ್ಸ್ ಇರೋದಿಲ್ಲ. ನಾವು ಯಾವಾಗ ಬೇಕಾದ್ರೂ ಅದನ್ನ ಡೈಲ್ಯೂಟ್ ಮಾಡಿ ಯೂಸ್ ಮಾಡ್ಕೋಬಹುದು. ಸೇವಿಂಗ್ಸ್ ಕೂಡ ಆಗ್ತಾ ಇದೆ. ಹಾಗೆ ಇಕೋ ಫ್ರೆಂಡ್ಲಿ ಬಯೋಡಿಗ್ರೇಡೇಬಲ್ ಪ್ರಾಡಕ್ಟ್ಸ್ ಇದರಲ್ಲಿ, ಅಂದ್ರೆ ನಾವು ನಮ್ಮ ಸ್ಕಿನ್ಗೂ ಹಾಳಾಗಲ್ಲ, ಪರಿಸರಕ್ಕೂ ಹಾಳಾಗಲ್ಲ ಅಂತ ಪ್ರಾಡಕ್ಟ್ಸ್ ವಿತ್ 100% ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ. ಹಾಗೆ ಇದರಲ್ಲಿ ಸಿಗುವಂತ ಎಲ್ಲಾ ಪ್ರಾಡಕ್ಟ್ಸ್ ಪ್ರಾಬ್ಲಮ್ ಸಾಲ್ವಿಂಗ್. ಅಂದ್ರೆ ನನ್ಗೆ ಇಷ್ಟ ಆಗಿದೆ ಇದರಲ್ಲಿ ನನ್ನ ಎಷ್ಟೊಂದು ಹೌಸ್ ವೈಫ್ ಅಂದ್ರೆ ಎಷ್ಟೊಂದು ಪ್ರಾಬ್ಲಮ್ಸ್ ಗಳು ಬರ್ತಾ ಇರುತ್ತೆ. ಎಲ್ಲ ಕೆಲ್ಸನ ನಾವು ಏನು ಶ್ರಮ ಬೇಕಾಗುತ್ತೆ ತುಂಬಾ. ಆದ್ರೆ ಇದ್ರಲ್ಲಿ ನನ್ಗೆ ಕೆಲವೊಂದು ಪ್ರಾಡಕ್ಟ್ಸ್, ನಾವು ಬಾತ್ರೂಮ್ ಕ್ಲೀನ್ ಮಾಡ್ಬೇಕಾದ್ರೆ ಅದರಲ್ಲಿ ಎಷ್ಟೊಂದು ಹಾರ್ಡ್ ವಾಟರ್, ಬೋರ್ವೆಲ್ ವಾಟರ್ ಆದ್ರೆ ಹಾರ್ಡ್ ವಾಟರ್ ಸ್ಟೇನ್ಸ್ ಇರುತ್ತೆ. ಸೊ ಆ ಸ್ಟೇನ್ಸ್ ತೆಗಿಬೇಕಾದ್ರೆ ಎಷ್ಟೊಂದು ಕಷ್ಟ ಪಡ್ತೀವಿ, ಉಜ್ಬೇಕಾಗುತ್ತೆ, ಎಷ್ಟೊಂದು ಲಿಕ್ವಿಡ್ ಯೂಸ್ ಮಾಡ್ತಾ ಇದ್ವಿ, ಆದ್ರೆ ಹೋಗ್ತಾ ಇರ್ಲಿಲ್ಲ. ಆದ್ರೆ ನಂಗೆ ಇದರಲ್ಲಿ ಸಿಕ್ಕಿರುವಂತ ಮಿರಾಕಲ್ ಪ್ರಾಡಕ್ಟ್ ಸ್ಪಿಕ್ ಅಂಡ್ ಸ್ಪ್ಯಾನ್. ಫ್ರೆಂಡ್ಸ್, ಬಿಲೀವ್ ಮಾಡಿ, ಎಲ್ಲಿ ಕೂಡ ನೀವು ಮಾರ್ಕೆಟ್ ಅಲ್ಲಿ ಈ ಪ್ರಾಡಕ್ಟ್ಸ್ ಸಿಗೋದಿಲ್ಲ. ಎಷ್ಟೋ ಕಾಂಪಿಟೇಟಿವ್ ಪ್ರಾಡಕ್ಟ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ತುಂಬಾ ಜನ ನಂಗೆ ರೆಕಮೆಂಡ್ ಮಾಡಿರೋದು ಇಂಥ ಪ್ರಾಡಕ್ಟ್ ಎಲ್ಲೂ ಸಿಗೋದಿಲ್ಲ ಅಂತ. ಸೊ ಈ ಹಾರ್ಡ್ ವಾಟರ್ ಸ್ಟೇನ್ಸ್ ಎಲ್ಲೆಲ್ಲ ಇದೆ, ಬಾತ್ರೂಮ್ ಅಲ್ಲಿ ಇರ್ಬೋದು. ಬಾತ್ರೂಮ್ ಅಲ್ಲಿ ನಾವು ಸ್ನಾನ ಮಾಡಿ ಗೋಡೆ ಮೇಲೆ, ಟೈಲ್ಸ್ ಮೇಲೆ ಒಂದು ಲೈಮ್ ಸ್ಕೇಲ್ ತರ ಫಾರ್ಮ್ ಆಗಿರುತ್ತೆ. ಅಥವಾ ಬಕೆಟ್ ಅಥವಾ ಮಗ್ಗನ್ನ ನೋಡಿದ್ರೆ ಅದರಲ್ಲಿ ಒಂದು ಸ್ಕೇಲ್ ತರ ಫಾರ್ಮ್ ಆಗಿರುತ್ತೆ. ಸೊ ಅದನ್ನ ಈಗ ನೀರ್ ಬಿಸಿ ಮಾಡಿದ್ರೆ ಅದರಲ್ಲಿ ಮೇಲೆ ಒಂದು ವೈಟ್ ಲೇಯರ್ ತರ ನಮ್ಮ ಪಾತ್ರೆನಲ್ಲಿ ಸೇವ್ ಆಗಿರುತ್ತೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಈ ಸ್ಪಿಕ್ ಅಂಡ್ ಸ್ಪ್ಯಾನ್ ತುಂಬಾ ಹೆಲ್ಪ್ ಆಗುತ್ತೆ. ಪ್ಲಾಸ್ಟಿಕ್ ಆಗ್ಲಿ, ಸ್ಟೀಲ್ಸ್ ಆಗ್ಲಿ, ಸ್ಟೀಲ್ ಟ್ಯಾಪ್ಸ್ ನೀವು ಹೊಸ ಫಿಕ್ಸ್ ಮಾಡಿದಾಗ ಯಾವ ತರ ಇರುತ್ತೆ ಸ್ಟೀಲ್ ಟ್ಯಾಪ್, ಆ ತರ ಆ ತರ ಬೇಕು ಅಂತಿದ್ರೆ ಖಂಡಿತ ಈ ಸ್ಪಿಕ್ ಅಂಡ್ ಸ್ಪ್ಯಾನ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ. ಒಂದು ಡ್ರಾಪ್ ನಿಮ್ಮ ಸ್ಕ್ರಬ್ಬರ್ಗೆ ಹಾಕಿ ನೀಟಾಗಿ ಕ್ಲೀನ್ ಮಾಡಿದ್ರೆ ಈ ಪ್ಲಾಸ್ಟಿಕ್ ಮಗ್ಸ್ ಇರ್ಬೋದು, ಟ್ಯಾಪ್ಸ್ ಇರ್ಬೋದು, ಟೈಲ್ಸ್ ಇರ್ಬೋದು, ಇವನ್ ಎಲ್ಲ ಈ ಲೈಮ್ ಸ್ಕೇಲ್ ಅಲ್ಲಿ ಏನೆಲ್ಲ ಫಾರ್ಮ್ ಆಗಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಈ ಸ್ಪಿಕ್ ಅಂಡ್ ಸ್ಪ್ಯಾನ್ ಒಂದು ವಂಡರ್ಫುಲ್ ಪ್ರಾಡಕ್ಟ್. ಅದೇ ತರ ಪ್ರಾಬ್ಲಮ್ಸ್ ನನ್ ಮಗನ ಹತ್ರ ಇದ್ದಿದ್ದು ಈ ಟೀನೇಜರ್ ಏಜ್ ಅಲ್ಲಿ ಬರುವಂತ ಪಿಂಪಲ್ಸ್. ಸೊ ಪಿಂಪಲ್ಸ್ ಫುಲ್ ಮುಖ, ಫುಲ್ ಫೇಸ್, ಟೀನೇಜರ್ಸ್ ಅಲ್ಲಿ ಎಲ್ರಿಗೂ ಆಲ್ಮೋಸ್ಟ್ ಎಲ್ರು ಕೂಡ ಫೇಸ್ ಮಾಡ್ತಾ ಇರ್ತಾರೆ ಪಿಂಪಲ್ ಪ್ರಾಬ್ಲಮ್ ಅನ್ನ. ಸೊ ಅದಕ್ಕೆ ಸೊಲ್ಯೂಷನ್ ನಮ್ಮ ನೀಮ್ ಅಂಡ್ ರೋಸ್ಬೆರಿ ಫೇಸ್ ಮಾಸ್ಕ್. ಸೊ ಇದ ಫೇಸ್ ಮಾಸ್ಕ್ ಆಗಿ ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ಎಲ್ಲೆಲ್ಲಿ ಪಿಂಪಲ್ಸ್ ಇದೆ ಅಲ್ಲೆಲ್ಲ ಫುಲ್ ಅಪ್ಲೈ ಮಾಡಿದಾಗ ಮಾರ್ಕ್ ಜೊತೆಗೆ, ಪಿಂಪಲ್ ಇದ್ದಾಗ ಮಾರ್ಕ್ ಕೂಡ ಉಳಿಯುತ್ತೆ. ಪಿಂಪಲ್ ಹೋಗುತ್ತೆ ಆದ್ರೆ ಮಾರ್ಕ್ ಉಳಿಯುತ್ತೆ. ಆ ಮಾರ್ಕ್ ಅನ್ನು ತೆಗೆಯೋದಕ್ಕೆ ಕೂಡ ಈ ನೀಮ್ ಅಂಡ್ ರೋಸ್ಮೆರಿ ತುಂಬಾ ಹೆಲ್ಪ್ ಆಗುವಂಥದ್ದು. ಎಲ್ಲಿ ಪಿಂಪಲ್ಸ್ ಇದೆ ಅಲ್ಲಿ ಅಪ್ಲೈ ಮಾಡಿ ಹಾಫ್ ಅನ್ ಅವರ್ ಬಿಟ್ಟು ವಾಶ್ ಮಾಡಿ. ಅಥವಾ ರಾತ್ರಿ ಮಲಗ್ಬೇಕಾದ್ರೆ ನನ್ ಮಗ ಏನ್ ಮಾಡ್ತಿದ್ದ, ಅವ್ನ್ ಫುಲ್ ಫೇಸ್ ಇತ್ತು, ಸೊ ಫುಲ್ ಫೇಸ್ ಅಪ್ಲೈ ಮಾಡಿ ರಾತ್ರಿ ಅಪ್ಲೈ ಮಾಡ್ತಾ ಇದ್ದ, ಬೆಳಗ್ಗೆ ತೊಳಿತಾ ಇದ್ದ. ಸೊ ಯಾವುದೇ ಒಂದು ತರದ ಮಾರ್ಕ್ ಇಲ್ಲದಂಗೆ ಇದು ಕ್ಲಿಯರ್ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಎಸ್, ನೆಕ್ಸ್ಟ್ ಮಹೇಶ್ ಪಟ್ಕರ್. ಎಸ್ ಮೇಡಮ್, ಗುಡ್ ಮಾರ್ನಿಂಗ್. ಹೇಳಿದಾಗೆ ನಮಗೆ ದಿನನಿತ್ಯ ಬೇಕಾಗಿರುವಂತ, ಅಂದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಬೇಕಾಗಿರೋ ಎಲ್ಲಾ ವಸ್ತುಗಳು ನಮ್ಮ ಮೋದಿಕೇರಲ್ಲಿ ಸಿಗ್ತಾ ಇದೆ. ನನ್ನ ಮೇನ್ ಇಂಟೆನ್ಷನ್ ಇದು ಒಂದು ಭಾರತದ ಪ್ರಾಡಕ್ಟ್. ಸೊ ಅಂದ್ರೆ ನನ್ನ ದೇಶದ ಪ್ರಾಡಕ್ಟ್ ಅಂತ ನಾನು ಮೇನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅದ ನಂತರ ನಾನು ಅಂದ್ರೆ ಡೈಲಿ ಯೂಸ್ ಮಾಡುವಂಥದ್ದು ಮಲ್ಟಿ ವಿಟಮಿನ್ ಅಂಡ್ ಮಿನರಲ್ಸ್. ಸೊ ಇದು ಯಾಕೆ ಬೇಕು ಅಂದ್ರೆ, ನಾನು ಯಾಕೆ ತಗೊಳ್ತಾ ಇದ್ದೀನಿ ಅಂದ್ರೆ, ಸೊ ನಾನು ತಿನ್ನುವ ಆಹಾರದಲ್ಲಿ ನನಗೆ ವಿಟಮಿನ್
ಏನು ಎಲ್ಲ ವಿಟಮಿನ್ಸ್, ಸೊ ಎಲ್ಲಾ ವಿಟಮಿನ್ಸ್ ನನಗೆ ಅಂದ್ರೆ ನಾನು ತಿನ್ನೋ ಆಹಾರದಲ್ಲಿ ಸ್ವಲ್ಪ ಪ್ರಮಾಣ ಸಿಗುತ್ತೆ. ಒಂದು 50 to 60% ನಾನು ಹೊರಗಡೆ ತಿನ್ನುವ ಆಹಾರದಲ್ಲಿ ನಂಗೆ ಸಿಗ್ತಾ ಇರುತ್ತೆ. ಬಟ್ 100% ನನ್ನ ದೇಹಕ್ಕೆ ಬೇಕಾಗಿರುವ ಏನು 100% ವಿಟಮಿನ್ಸ್, ಮಿನರಲ್ಸ್ ನನಗೆ ತಗೊಳಕ್ ಆಗದಿದ್ದಾಗ ನಾನು ಇದನ್ನ ಸೇವನೆ ಮಾಡ್ತೀನಿ. ಸೊ ಇದು ಓನ್ಲಿ ಫುಡ್ ಸಪ್ಲಿಮೆಂಟ್ರಿ. ಏನು ಹೊರಗಡೆ ನಾನು ಆಹಾರದಲ್ಲಿ ತಿನ್ನುವ ಬದಲು ಇದೆ ಅಂದ್ರೆ ಅಲ್ಲಿ ಸಿಗದೇ ಇರುವ ಅದನ್ನ ನಾನು ಇಲ್ಲಿ ಅಡಿಷನಲ್ ಆಗಿ ತಗೊಳ್ತಾ ಇದ್ದೀನಿ. ಸೊ ಇದನ್ನ ಮಧ್ಯಾಹ್ನ ನಾನು ಊಟ ಆದ್ಮೇಲೆ ತಗೊಳ್ತೀನಿ. ಸೊ ಇದರಿಂದ ನಾನು ಅಂದ್ರೆ ನನಗೆ ಯಾವಾಗಾದ್ರೂ ಇದನ್ನ 1-2 ದಿನ ಬಿಟ್ಟಾಗ ಸೊ ನನಗೆ ಅನಿಸುತ್ತೆ ಅಂದ್ರೆ ನಾನು ಜಸ್ಟ್ ನನ್ನ ಬಾಡಿ ಇಮ್ಯುನಿಟಿ ಹೆಂಗೆ ಡೌನ್ ಆಗುತ್ತೆ ಅಥವಾ ಆತರ ಒಂದು ಅಬ್ಸರ್ವೇಷನ್ ಗೊತ್ತಾಗುತ್ತೆ. ಸೊ ಖಂಡಿತ ನಾನು ಮತ್ತೆ ಬೈ ಚಾನ್ಸ್ ಮಧ್ಯಾಹ್ನ ಬಿಟ್ಟಾಗ ಸಂಜೆ ನಾನು ಅದನ್ನ ಸೇವನೆ ಮಾಡ್ತೀನಿ. ಸೊ ಈ ತರ ಕಂಟಿನ್ಯೂಟಿ ನೀವು ಸೇವನೆ ಮಾಡಿದ್ರೆ ಸೊ ನಾವು ಏನು ಹಾಸ್ಪಿಟಲ್ ಇಂದ ದೂರ ಇರ್ಬೋದು. ಸೊ ಅದ್ರ ಜೊತೆಗೆ ಓನ್ಲಿ ಇದೊಂದೇ ಅಲ್ಲ, ಬೇರೆ ಬೇರೆ ಇದಿರುತ್ತೆ ಸೊ ಆರೋಗ್ಯಕ್ಕೆ. ಸೊ ಅದೇ ರೀತಿ ಕೂಡ ನಮ್ಮ ಮೇಡಮ್ ಹೇಳಿದ್ದಾರೆ ಡಿಟಾಕ್ಸ್ ಬಗ್ಗೆ. ಸೊ ಇದ್ರ ಬಗ್ಗೆ ನನಗೆ ಇಷ್ಟ ಆಗಿದೆ. ಯಾಕೆಂದ್ರೆ ನಾವು ಅದೇ ಹೊರಗಡೆ ಎಲ್ಲ ಏನು ಆಹಾರವನ್ನ ಸೇವನೆ ಮಾಡ್ತಾ ಇರ್ತೀವಿ. ಸೊ ಎಲ್ಲ ಆಹಾರದಲ್ಲೂ ಏನು ವಿಷಾಂಶ ಇದೇ ಇರುತ್ತೆ. ಯಾವ್ದು ಕೂಡ ನಾವು ಊಟ ಮಾಡುವ ರೈಸಲ್ಲಿ ಕೂಡ ವಿಷ ಇದೆ, ತರಕಾರಿಯಲ್ಲಿ ವಿಷ ಇದೆ, ಹಣ್ಣಲ್ಲಿ ವಿಷ ಇದೆ. ಬಟ್ ನಮ್ಗೆ ಅನಿವಾರ್ಯತೆ ತಿನ್ಲೇಬೇಕಾಗತ್ತೆ. ಅಂದ್ರೆ ವಿಷವನ್ನ ತೆಗಿಲಿಕ್ಕೆ ನಮ್ಗೆ ಬೇರೆ ದಾರಿಗಳಿಲ್ಲ. ಹೊರಗಡೆ ನಾವು ಅಂದ್ರೆ ಆಯುರ್ವೇದದಲ್ಲಿ ಉಂಟು ಅಂತ ನ್ಯಾಚುರಲ್ ಆಗಿ ಬೇರೆ ಬೇರೆ ಸಸ್ಯಗಳಿಂದನೂ ಇದೆ. ಸೊ ಅದನ್ನೇ ಫಾರ್ಮುಲಾವಾಗಿ ಇಟ್ಕೊಂಡು ಇದು 8 ಗಿಡಮೂಲಿಕೆಯಿಂದ ನಮ್ಗೆ ಕಂಪನಿ ರೆಡಿ ಮಾಡಿಕೊಟ್ಟಿದೆ ನಮ್ಗೆ. ಯಾಕೆಂದ್ರೆ ಸೊ ಆ ಒಂದು ವಿಷ ತೆಗೆಯುವಂತ ಗುಣ ಇದ್ರಲ್ಲಿ ಇದೆ, ಈ ಡಿಟಾಕ್ಸ್ ಅಂತ. ಸೊ ಇದನ್ನ ನಾವು ಖಾಲಿ ಹೊಟ್ಟೆಯಲ್ಲಿ ತಿಂದಾಗ ಏನು ಟಾಕ್ಸಿನ್ ಇರುತ್ತಲ್ಲ, ನಮ್ಗೆ ಏನು ರಕ್ತ ನಂಜಾಗಿರ್ಬೋದು ಅಥವಾ ಬಾಡಿ ವಿಷಾಂಶನ ತೆಗೀತಂದ್ರೆ, ರಕ್ತದಲ್ಲಿ ಏನಾದ್ರೂ ವಿಷಾಂಶ ಇತ್ತು ಅಂದ್ರೆ ಬೇರೆ ಬೇರೆ ಕಾಯಿಲೆಗಳು ಬರುತ್ತಂತ ಗೊತ್ತಾಗತ್ತೆ. ಆ ತರ ಏನ್ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗಿತ್ತು. ಸೊ ಇಷ್ಟು ಹೇಳಲಿಕ್ಕೆ ನನ್ಗೆ ಅವಕಾಶ ಕೊಡೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಸುದೀಶ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ನನ್ನ ಹೆಸರು ಸುದೀಶ್ ಅಂತ ಹೇಳಿ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಪಾರ್ಟ್ ಟೈಮ್ ಆಗಿ ನಾನು ಮೋದಿಕೇರ್ ಮಾಡ್ತಾ ಇರೋದು. ಆ ಮೋದಿಕೇರ್ನ ಆಲ್ಮೋಸ್ಟ್ ನಾವೆಲ್ಲ ಏನೆಲ್ಲ ನಮಗೆ ದಿನಬಳಕೆ ಸಿಗುತ್ತೆ ಎಲ್ಲಾ ವಸ್ತು ನಾವು ಮೋದಿಕೇರ್ ಯೂಸ್ ಮಾಡ್ತೀವಿ. ಏನು ಸಿಗಲ್ಲ ಅದ್ರ ಮಾತ್ರ ಔಟ್ ಸೈಡ್ ತಗೊಂತಾ ಇದೀವಿ. ಬಟ್ ಮೋದಿಕೇರಲ್ಲಿ ಎಲ್ಲಾ ಪ್ರಾಡಕ್ಟ್ ನಮಗೆ ಫೇವ್ರೇಟ್. ಬಟ್ ಅದ್ರಲ್ಲಿ ಎರಡು ಪ್ರಾಡಕ್ಟ್ ನೀವು ಹೇಳಿದ್ರಿ. ಅದರಲ್ಲಿ ಒಂದು ನನಗೆ ಆಮ್ಲಾ ಜ್ಯೂಸ್ ಮೇಡಮ್. ಪ್ರತಿದಿನ 20 ml ನಾನು ಆಮ್ಲಾ ಜ್ಯೂಸ್ ಕುಡಿತಾ ಇದ್ದೀನಿ. ಬಟ್ ಏನಕ್ಕೆ ಅಂದ್ರೆ ನನಗೆ ಹೇರ್ ತುಂಬಾನೇ ಜಸ್ಟ್ ಕೈ ಹಾಕಿ ಈ ತರ ಮಾಡಿದ್ರೆ ಕೈಯಲ್ಲೆಲ್ಲ ಹೇರ್ ಬರ್ತಾ ಇತ್ತು, ಅಷ್ಟು ಇದಾಗ್ತಾ ಇತ್ತು. ಬಟ್ ಆಮ್ಲಾ ಜ್ಯೂಸ್ ಯಾವ ಕಂಟಿನ್ಯೂ ಮಾಡಿದೆ ಒಂದು 3 months ಆಯ್ತು, ಅಷ್ಟೊಂದು ಲಾಸ್ ಆಗ್ತಾ ಇಲ್ಲ. ಪ್ಲಸ್ ಸ್ಕಿನ್ ಅಷ್ಟೇ ಒಂದ್ ಸ್ವಲ್ಪ ಈ ಬ್ಲ್ಯಾಕ್ ಆ ತರ ಇತ್ತು. ಇದು ಆಮ್ಲಾ ಜ್ಯೂಸ್ ಕಂಟಿನ್ಯೂ ಮಾಡ್ತಾ ಇದ್ದಾಗೆ ಅದು ಕೂಡ ಲೈಟ್ ಆಗಿ ಇದಾಗ್ತಾ ಇದೆ ಸ್ಕಿನ್ಗೂ. ನನ್ಗೆ ಅದೊಂದು ರಿಸಲ್ಟ್ ಆಮ್ಲಾ ಜ್ಯೂಸ್ ಇಂದ. ಪ್ಲಸ್ ಆಮ್ಲಾ ಜ್ಯೂಸ್ ನಮ್ದು ಯಾವ ತರ ಇದೆ ಅಂದ್ರೆ 1 ಲೀಟರ್ ಆಮ್ಲಾ ಜ್ಯೂಸ್ಗೆ 73 ಆಮ್ಲಾ ಇದನ್ನ ಯೂಸ್ ಮಾಡ್ತಾರೆ. ನ್ಯಾಚುರಲ್ ಆಮ್ಲಾ ಅಂತ ನಮಗೆ ಮೆನ್ಷನ್ ಇದೆ. ಪ್ಲಸ್ ಇದರಲ್ಲಿ 99.9 ಯಾವುದೇ ಪೆಸ್ಟಿಸೈಡ್ಸ್ ಏನು ಯೂಸ್ ಮಾಡ್ತಾ ಇಲ್ಲ. 99% ನ್ಯಾಚುರಲ್ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ಹಂಗಾಗಿ ಒಳ್ಳೆ ರಿಸಲ್ಟ್ ಇದೆ ಅದು. ಪ್ಲಸ್ ನಮಗೆ ಡೈಲಿ ಇದು ನೆಲ್ಲಿಕಾಯಿನ ಆಚೆಯಿಂದ ತಂದು ತಿನ್ನೋದು ಅದು ಮಾಡಕ್ಕಾಗಲ್ಲ. ಬಟ್ 20 ml ಇದು ಡೈಲಿ ಕುಡಿಯೋದ್ರಿಂದ ನಮಗೆ ತುಂಬಾನೇ ಹೆಲ್ಪ್ ಇದೆ ಅದು ಕೂಡ. ನೆಕ್ಸ್ಟ್ ನಂದು ಫೇವ್ರೇಟ್ ಅಂದ್ರೆ ಮೇಡಮ್ ಇದು ಗ್ರೀನ್ ಟೀ. ಗ್ರೀನ್ ಟೀ ಯಾವಾಗಲೂ ನಾವು ಇಲ್ಲ ಅಂದ್ರೆ ಮಿಸ್ ಮಾಡ್ಕೊಂತೀವಿ. ಯಾಕಂದ್ರೆ ಊಟ ಆದ್ಮೇಲೆ ನಾನು ತಗೊಳ್ಳೋದು ಗ್ರೀನ್ ಟೀನ. ಬಟ್ ಗ್ರೀನ್ ಟೀ ನನ್ಗೆ ಯಾವ ತರ ರಿಸಲ್ಟ್ ಕೊಡ್ತು ಅಂತ ಹೇಳಿದ್ರೆ ನನಗೆ ಗ್ಯಾಸ್ಟ್ರಿಕ್ ನ ತುಂಬಾನೇ ಕಡಿಮೆ ಮಾಡುತ್ತೆ ಮೇಡಮ್. ನಾವು ಯಾವ್ದೋ ಒಂದು ಟ್ಯಾಬ್ಲೆಟ್ ತಗೊಳ್ಳೋದಕ್ಕಿಂತ ನ್ಯಾಚುರಲ್ ಆಗಿ ಇದನ್ನ ಯೂಸ್ ಮಾಡ್ಕೊಂಡು ಕಡಿಮೆ ಮಾಡ್ಕೋಬಹುದು. ಪ್ಲಸ್ ನಮಗೆ ಬೆಲ್ಲಿ ಫ್ಯಾಟ್ಸ್ ಇರ್ಬೋದು, ಇದಕ್ಕೂ ಯೂಸ್ ಆಗುತ್ತೆ. ಇನ್ ಕೇಸ್ ನಾವ್ ಎಲ್ಲಾದ್ರೂ ಮಿಸ್ ಮಾಡಿದ್ರು ಕೂಡ ಅವತ್ತು ಗ್ರೀನ್ ಟೀ ಇಲ್ಲ ಅಂತ ಅನ್ಸುತ್ತೆ. ರೈಟ್, ಅಷ್ಟು ಒಳ್ಳೆ ಪ್ರಾಡಕ್ಟ್ ಮೇಡಮ್. ಥ್ಯಾಂಕ್ ಯು ನನಗೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ. ಥ್ಯಾಂಕ್ ಯು. ಎಸ್, ನೆಕ್ಸ್ಟ್ ಗಣೇಶ್ ಸರ್. ಗುಡ್ ಮಾರ್ನಿಂಗ್. ಗಣೇಶ್, ಬ್ಯಾಕ್ಗ್ರೌಂಡು ಒಂದು ಸೈಕಲ್ ಮೆಕ್ಯಾನಿಕ್ ಆಗಿದ್ದೀನಿ. ನನಗೆ ತುಂಬಾ ಇಷ್ಟವಾದಂಥದ್ದು ಕ್ಯಾಲ್ಸಿಯಂ ಬಂದ್ಬಿಟ್ಟು ನಮಗೆ ಬೋನ್ಸ್ಗೆ ಶಕ್ತಿ ಕೊಡುತ್ತೆ. ಮಂಡಿ ನೋವೇನಾದ್ರೂ ಚೆನ್ನಾಗಿ ಮಾಡುತ್ತೆ, ಉಳ್ಕಲ್ ಏನಾದ್ರು ಚೆನ್ನಾಗಿ ಮಾಡುತ್ತೆ. ಈ ಕ್ಯಾಲ್ಸಿಯಂ ಇಂದ ಇಷ್ಟೆಲ್ಲ ಹೆಲ್ಪ್ ಆಗತ್ತೆ. ಮತ್ತೆ ಮಂತ್ಲಿ ಸೈಕ್ಲಿಂಗ್ ಅಂತ ಹೇಳುತ್ತೆ,
ಅದರಿಂದನೂ ಕ್ಯಾಲ್ಸಿಯಂ ಎಲ್ಲ ಔಟ್ ಆಗ್ತಿರುತ್ತೆ. ಈ ಕ್ಯಾಲ್ಸಿಯಂನ ಯೂಸ್ ಮಾಡೋದ್ರಿಂದ ಕ್ಯಾಲ್ಸಿಯಂ ಎಲ್ಲ ಔಟ್ ಆಗೋದ್ರಿಂದ ಇದನ್ನ ಹೆಲ್ಪ್ ಮಾಡ್ಕೊಡೋದು. ನೆಕ್ಸ್ಟ್ ಒಂದು ಪ್ರೋಟೀನ್ ಪ್ರೆಸ್ ಇದು ತೂಕ ಜಾಸ್ತಿ ಮಾಡ್ಕೊಳ್ಳೋಕ್ಕೂ ಹೆಲ್ಪ್ ಮಾಡುತ್ತೆ, ತೂಕ ಕಮ್ಮಿ ಮಾಡ್ಕೊಳ್ಳೋಕ್ಕೂ ಹೆಲ್ಪ್ ಮಾಡುತ್ತೆ. ಅದನ್ನ ಯೂಸ್ ಮಾಡೋದ್ರ ಮುಖಾಂತರ ಜೊತೆಯಲ್ಲಿ ಪ್ರತಿಯೊಬ್ಬ ಮನುಷ್ಯನು ತನ್ನ ವೆಯ್ಟ್ ಎಷ್ಟಿರುತ್ತೋ ಅಷ್ಟು ಗ್ರಾಮ್ ಅಷ್ಟು ಪ್ರೋಟೀನ್ ತಗೋಬೇಕು. ಪ್ರೋಟೀನ್ ಯೂಸ್ ಮಾಡೋದ್ರಿಂದ ಬಾಡಿಯಲ್ಲಿ ಪ್ರತಿಯೊಂದು ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಮೇಡಮ್. ಈ ಎರಡು ಪ್ರಾಡಕ್ಟ್. Thank you. Yes, Krishnappa sir. Next, Anandavalli ma'am. ಗುಡ್ ಮಾರ್ನಿಂಗ್. Yes, good morning. ಥ್ಯಾಂಕ್ ಯು. ಎಲ್ಲರೂ ವಂಡರ್ಫುಲ್ ಆಗಿ ಅವರವರ ಅನುಭವನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಾ. ನನಗೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ತುಂಬಾ ಒಳ್ಳೇದು. ನಾವು ಬೆಳಿಗ್ಗೆ ಅಡಿಗೆಗೆ ಎಣ್ಣೆ ಬಳಸ್ತೀವಿ. ಆಚೆ ಕಡೆದು ಕಲಬೆರಕೆ ಎಣ್ಣೆ ಅಂತ ತುಂಬಾ ಜನ ಕೇಳಿದ್ವಿ, ಹೌದಲ್ವಾ? ಆದ್ರೂನು ಅದನ್ನೇ ತಗೊಂಡ್ ಬಂದು ಬಳಸ್ತೀವಿ. ಯಾಕಂದ್ರೆ ನಮ್ಮ ಹತ್ರ ಆಪ್ಷನ್ ಇಲ್ಲ ಅಂತ. ಈಗ ಮೋದಿಕೇರಿಯಲ್ಲಿ ಬಂದಿದೆ ರೈಸ್ ಬ್ರೈನ್ ಆಯಿಲ್. ತುಂಬಾ ಚೆನ್ನಾಗಿರುವಂತದ್ದು, ಕೊಲೆಸ್ಟ್ರಾಲ್ ಇಲ್ದಿರುವಂತದ್ದು, ಗುಡ್ ಕೊಲೆಸ್ಟ್ರಾಲ್ ಇರುವಂತದ್ದು, ತುಂಬಾ ಚೆನ್ನಾಗಿದೆ, ಹೆಲ್ತಿ ಇದೆ. ಇದರಿಂದ ಸೈಡ್ ಎಫೆಕ್ಟ್ ಇಲ್ಲ, 100% ಗ್ಯಾರಂಟಿ ಇರೋದು. ಆಮೇಲೆ ಮಾರ್ಕೆಟ್ ರೇಟ್ ಅಲ್ಲೇ ಸಿಗ್ತಾ ಇದೆ ನಿಮ್ಗೆ. ಆಚೆ ಕಡೆ ಏನ್ ನಾವು ತಗೊಂತಾ ಇದ್ದೀವಿ, ಇದನ್ನ ಮೊನ್ನೆ ಆಫೀಸಲ್ಲಿನೂ ಇದರಿಂದ ಅಡಿಗೆ ಮಾಡ್ಕೊಂಡ್ ಬನ್ನಿ ಚೆನ್ನಾಗಿದೆ ಅಂತಾನು ಹೇಳಿದ್ರು. ಅಂದ್ರೆ ಇದರಷ್ಟು ಸ್ವಾದಿಷ್ಟ ಇನ್ನೊಂದು ಏನೋ ತಿಂತಾ ಇದ್ರೆ ಇನ್ನೊಂದು ತಿನ್ನೋಣ ಅನ್ಸುತ್ತೆ. ಎಣ್ಣೆ ಜಿಡ್ ಅಂಟ್ಕೊಳಲ್ಲ. ಬೇರೆ ಎಣ್ಣೆ ಬಳಸೋದಕ್ಕಿಂತ ಒಂದು 40% ಎಣ್ಣೆನ ಕಮ್ಮಿ ಮಾಡ್ಕೋಬಹುದು. ಅಷ್ಟು ಚೆನ್ನಾಗಿದೆ. ಒರಿಜಿನಲ್ ಕಡಿಮೆ ಇದೆ, ತುಂಬಾ ಚೆನ್ನಾಗಿರುವಂತದ್ದು. 0 ಒರಿಜಿನಲ್ ಫ್ಯಾಂಟಾಸ್ಟಿಕ್ ಆಗಿದೆ ರೈಸ್ ಬ್ರಾನ್ ಆಯಿಲ್. ನಾವ್ ಬೇರೆ ಎಣ್ಣೆ ಬಳಸೋದಕ್ಕಿಂತ ಇದನ್ನ ನಮ್ಮ ಅಡಿಗೆಗೆ ಬಳಸ್ಕೊಂಡ್ರೆ, ಯಾಕಂದ್ರೆ ನಾವು ದಿನನಿತ್ಯ ಅಡಿಗೆಗೆ ಎಣ್ಣೆ ಬಳಸ್ತೀರ ಅಡಿಗೆ ಮಾಡೋದು ಕಡಿಮೆ ಜನ. ಹಾಗಾಗಿ ಇದನ್ನ ಬಳಸ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯ ಅತ್ಯುತ್ತಮವಾಗಿರುತ್ತೆ. ಮೊದಲನೇ ನಾವು ದಿನನಿತ್ಯ ಫುಡ್ ಸೇರಿಸ್ತೀವಿ, ಪೆಸ್ಟಿಸೈಡ್ ಇರುವಂತ ಫುಡ್ ಸೇರಿಸುವಾಗ ನಮ್ಗೆ ಜಾಸ್ತಿ ಆರೋಗ್ಯ ಕೆಡ್ತಾ ಇರುತ್ತೆ. ಬಟ್ ಇದನ್ನ ತಗೊಳ್ಳೋದ್ರಿಂದ ರೈಸ್ ಬ್ರೈನ್ ಆಯಿಲ್, ಆಕ್ಟಿವ್ ರೈಸ್ ಬ್ರೈನ್ ಆಯಿಲ್ ತುಂಬಾ ಚೆನ್ನಾಗಿದೆ. ಸೋಲ್ ಫ್ಲೇವರ್ ತುಂಬಾ ಚೆನ್ನಾಗಿದೆ. ಇದನ್ನ ನೀವು ಬಳಸ್ಕೋಬಹುದು. ಇನ್ನೊಂದು ಫೇವರಿಟ್ ಫುಡ್ ನಾನು ಬಳಸ್ತಾ ಇರೋದು ಇವಾಗ ಸೋಲ್ ಫ್ಲೇವರ್ ಕೌ ಗೀ. ತುಂಬಾ ಚೆನ್ನಾಗಿದೆ. ನಾವು ನಂದಿನಿದು ಇದು ಇನ್ನೊಂದು ಅಂತ ತಗೊಂತೀವಿ, ಬಟ್ ಮೋದಿಕರಲ್ಲಿ ಇರೋದು ಇನ್ನೂ ಫ್ಯಾಂಟಾಸ್ಟಿಕ್ ಆಗಿದೆ, ತುಂಬಾ ಚೆನ್ನಾಗಿದೆ. ಈ ತುಪ್ಪನು ಸಹ ನಾವು ಬಳಸ್ಕೋಬಹುದು, ಫ್ಯಾಂಟಾಸ್ಟಿಕ್ ಆಗಿದೆ. ನನ್ಗಂತೂ ಇದು ಫ್ರೀ ಪ್ರಾಡಕ್ಟ್ ಅಲ್ಲಿ ಬಂತು, ತುಂಬಾ ಚೆನ್ನಾಗಿದೆ. ನಾನು 6000 ಪ್ರಾಡಕ್ಟ್ ತಗೊಂತ ಈ ಒಂದು ಲೀಟರ್ ತುಪ್ಪನು ಫ್ರೀ ಆಗಿ ತಗೊಂಡಿದ್ದೀನಿ. ರೈಸ್ ಬ್ರೈನ್ ಆಯಿಲ್ ತಗೊಂಡಿದ್ದೀನಿ. 6000 ರೂಪಾಯಿ ಪ್ರಾಡಕ್ಟ್ ಫ್ರೀ ಆಗಿ ತಗೊಂಡಿದ್ದೀನಿ. ತುಂಬಾ ಖುಷಿ ಆಯ್ತು. ಇಷ್ಟ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತೀನಿ. ನನ್ನ ಹೆಸರು ಕೃಷ್ಣಪ್ಪ. ನಾನೊಂದು ಮೆಡಿಕಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸೂಪರ್ವೈಸರ್ ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ಈ ಪ್ರಾಡಕ್ಟ್ ನ ಬಳಸ್ಕೊಂಡು ಹ್ಯಾಪಿ ಆಗಿದ್ದೀನಿ. ನನಗೆ ಯಾರಿಗೆ ಈ ಪ್ರಾಡಕ್ಟ್ ನ ಬಳಸಬೇಕು ಅಂತ ಇಷ್ಟ ಆಗುತ್ತೆ, ಯಾರಿಗೆ ಹೇಳ್ಬೇಕು ಅಂತ ಇಷ್ಟ ಆಗುತ್ತೆ ಅವ್ರಿಗೆಲ್ಲ ಹೇಳ್ತಾ ಇದೀನಿ. ನೆನ್ನೆನ ಒಬ್ರಿಗೆ ಹೋಮ್ ಶಾಪ್ ಯಾರಿಗೋ ಹಿಂಗೆ ಹೋಗಿದ್ದೆ ಅವ್ರ ಮನೆಗೆ. ಅವ್ರು ನನ್ಗೆ ಸುಸ್ತಾಗ್ತಾ ಇದೆ ಅಂದ್ರು. ನಾನು ಅಲ್ಲೇ ಕೂತ್ಕೊಂಡು ಒಂದು ಅಲೋವೆರಾ, ತುಂಬಾ ಒಂಥರ ಅಲೋವೆರಾ ಒಂದನ್ನು ಮತ್ತೆ ಒಂದು ಪ್ರೋಟೀನ್ ಆಲ್ ಪ್ಲಾಂಟ್ ಪ್ರೋಟೀನ್ ಪೌಡರ್ ಅಲ್ಲೇ ಹೋಮ್ ಶಾಪ್ ಅಲ್ಲೇ ಅವ್ರ ಮೊಬೈಲ್ ಅಲ್ಲೇ ಶೇರ್ ಮಾಡಿ 1733 ಆರ್ಡರ್ ಮಾಡಿ ಹೋಮ್ ಶಾಪಿಂಗ್ ಮಾಡಿಸ್ಬಿಟ್ಟು ಬಂದೆ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ಸ್ ಎಲ್ಲ. ಯಾರಿಗಾದ್ರೂ ಹೇಳ್ಬೇಕಂದ್ರೆ ಖುಷಿಯಾಗಿ ಹೇಳ್ಬೋದು, ನಾ ಈ ತರ ಪ್ರಾಡಕ್ಟ್ ಬಳಸ್ತಾ ಇದ್ದೀನಿ, ನೀವು ಬಳಸಿ ನಿಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳಿ ಅಂತ. ಅದ್ರಲ್ಲಿ ಲಾಸ್ ಏನು ಇಲ್ಲ. ಅವ್ರಿಗೂ ನಿಮ್ಗೂ ಬೆನಿಫಿಟ್ ಆಗಿದೆ. ನೀವೊಂದು ಖುಷಿನ ಅದನ್ನೇ ಹೇಳ್ಕೊಂತೀರಾ. ಯಾರೇ ಮನೆ ಮಾತಾಡೋ ಬದಲು ನಮ್ಮ ಮನೆ ಮಾತಾಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. Thank you. Yes, thank you. Yes, Anandavalli ma'am. Yeah, good morning, all of you friends. My name is Anandavalli. I was working in ISRO. ISRO ನಲ್ಲಿ scientist ಆಗಿ I was working, and ಈಗ ರಿಟೈರ್ ಆಗಿದೆ. So wonderful seeing all new joinees. Have a great journey ಅಂತ ಹೇಳ್ತಾ ಐ ವುಡ್ ಲೈಕ್ ಟು, ನಾನು ಒಂದು ಪ್ರಾಡಕ್ಟ್ ಹೇಳಕ್ಕೆ ಇಷ್ಟಪಡೋದು. ನನಗೆ ವೆರಿ ಗುಡ್ ರಿಸಲ್ಟ್ ಕೊಟ್ಟಿದ್ದು ಒಂದು ಪ್ರಾಡಕ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಟ್ ಈಸ್ ಗ್ಲೂಕೋಸಮೈನ್. ಓಕೆ, ಗ್ಲೂಕೋಸಮೈನ್ ವಿತ್ ಬಾಸ್ವಿಲೆ ಅಂಡ್ ಕುರ್ಕುಮಿನ್ ಅಂತ ಹೇಳ್ತಾ ಇದೆ. ದಿಸ್ ಈಸ್ ಏನಕ್ಕೆ ಅಂದ್ರೆ ನಮ್ದು ಜಾಯಿಂಟ್ಸ್ಗೆ ಹೆಲ್ತಿನೆಸ್ ಪ್ರಮೋಟ್ ಮಾಡಕ್ಕೆ ಇದು ಯೂಸ್ ಮಾಡ್ತಾ ಇದೆ. ಯಾಕೆಂದ್ರೆ
ನಮ್ದು ಜಾಯಿಂಟ್ಸ್ ಒಂದ್ ಸ್ಟೇಜ್ ಒಂದ್ ಏಜ್ ಆದ್ಮೇಲೆ ಈ ಜಾಯಿಂಟ್ಸ್ ವರ್ಕ್ ಆಗಕ್ಕೆ ಸ್ವಲ್ಪ ಇದನ್ನೆಲ್ಲ ಮಧ್ಯದಲ್ಲಿ ಒಂದು ಲಿಕ್ವಿಡ್ ಇರುತ್ತೆ, ಆ ಫ್ಲೂಯಿಡ್ ಇರುತ್ತೆ. ಆ ಫ್ಲೂಯಿಡ್ ಡ್ರೈ ಆಗ್ತಾ ಇರ್ತವೆ. ಆವಾಗ ವಿ ಗೆಟ್ ದಿಸ್ ಜಾಯಿಂಟ್ ಪೇನ್. ವೆನ್ ಇಟ್ ಟಚಸ್ ದಿಸ್ ಬಾಂಡ್ಸ್ ವಿ ಗೆಟ್ ಜಾಯಿಂಟ್ ಪೇನ್. ಆ ಜಾಯಿಂಟ್ ಪೇನ್ ಇಂದ ಹೊರಗಡೆ ಬರಕ್ಕೆ, ಆ ಫ್ಲೂಯಿಡ್ ಇಂಪ್ರೂವ್ ಮಾಡಕ್ಕೆ, ಕಾರ್ಟಿಲೇಜ್ ಇಂಪ್ರೂವ್ ಮಾಡಕ್ಕೆ ನಮ್ಗಿರೋದು ಇದು ಬಾಸ್ವಿಲ್ಲೆ ಗ್ಲೂಕೋಸಮೈನ್. ಅಂಡ್ ದಿಸ್ ಈಸ್ ವಿತ್ ಬಾಸ್ವಿಲ್ಲೆ ಅಂಡ್ ಕುರ್ಕುಮಿನ್ ಆಗಿದಗೋಸ್ಕರ ಇದಕ್ಕೆ ನಮ್ಗೆ ಒಂದು ಮೊಬಿಲಿಟಿ ಇಂಪ್ರೂವ್ ಮಾಡಕ್ಕೆ ಮತ್ತೆ ಇಮ್ಯೂನ್ ಸಿಸ್ಟಮ್ ಬಿಲ್ಡ್ ಮಾಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನನಗೆ ಅಂತ ಸ್ವಲ್ಪ ಸ್ಟೆಪ್ ಹತ್ತೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇತ್ತು. 1 ಫ್ಲೋರ್ ಅಂದ್ರೆ ಕೂಡ ಐ ಯೂಸ್ ಟು ಟೇಕ್ ಲಿಫ್ಟ್ ಆಫೀಸಲ್ಲಿ. ಆಗ ಏನಾಯ್ತು, I got this opportunity and I started using this combination, glucosamine and calcium. This combination I started using. Avaga namge ಒಂದು 3 months ಯೂಸ್ ಮಾಡಿದ ಅಂತಾನೆ ನನಗೆ ಅದಕ್ಕೆ ರಿಸಲ್ಟ್ ಬಂದಿದೆ. 6 months ಯೂಸ್ ಮಾಡಿದೆ, ಈಗ ಸ್ಟಾಪ್ ಮಾಡಿದೆ. ಮತ್ತೆ ಯಾವಾಗ ನನಗೆ ಈ ಪ್ರಾಬ್ಲಮ್ ಬರುವಾಗ ಸ್ವಲ್ಪ ಸ್ಟ್ಯಾಂಡಿಂಗ್, ನಾವೆಲ್ಲ ಕಿಚನ್ ಅಲ್ಲೆಲ್ಲ ಮೋರ್ ಟೈಮ್ ಸ್ಟ್ಯಾಂಡಿಂಗ್ ಇದ್ರೆ ನಮ್ಗೆ ಪೇನ್ ಬರುತ್ತೆ. ಅವಾಗ ಐ ಯೂಸ್ ದಿಸ್ ಕಾಂಬಿನೇಷನ್ ಒನ್ಸ್ ಅಗೇನ್ ಅಂಡ್ 1 or 2 days it will get subsidized. ನೆಕ್ಸ್ಟ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಐ ವುಡ್ ಲೈಕ್ ಟು ಇಂಟ್ರೊಡ್ಯೂಸ್ ಒನ್ ಪ್ರಾಡಕ್ಟ್ ಕಾಲ್ಡ್ ಫ್ಲಾಕ್ಸ್ ಆಯಿಲ್. ದಿಸ್ ಆಲ್ಸೋ ಐ ಆಮ್ ಟೇಕಿಂಗ್. ಯಾಕೆಂದ್ರೆ ನಮ್ಗೆ ಬಾಡಿಗೆ ಎಲ್ಲಾದ್ರೂ ತಗೊಳ್ಬೇಕಾಗ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. ಬಿಕಾಸ್ ಬಾಡಿಗೆ ಬೇಕಾಗಿದ್ದ ಒಮೆಗಾ 3, 6 and 9 ಫ್ಯಾಟಿ ಆಸಿಡ್ ನಮ್ಗೆ ಯಾವುದು ಒಳಗಡೆ ಇದು ಮಾಡಲ್ಲ, ಬಾಡಿನಲ್ಲಿ ಕ್ರಿಯೇಟ್ ಮಾಡಲ್ಲ. ಆವಾಗ ನಮ್ಗೆ ಅದು ಹೊರಗಡೆಯಿಂದಾನೆ ಫುಡ್ ಸಪ್ಲಿಮೆಂಟ್ ಇಂದಾನೆ ತಗೋಬೇಕು. ಸೊ ವಿತೌಟ್ ಫೇಲ್ ಆಲ್ ಆಫ್ ಯು ಹ್ಯಾವ್ ಟು ಟೇಕ್ ದಿಸ್ ಫ್ಲಾಕ್ಸ್ ಆಯಿಲ್ ಎವ್ರಿ ಡೇ, ಮಾರ್ನಿಂಗ್ ಅಂಡ್ ಈವ್ನಿಂಗ್. 1 ಕ್ಯಾಪ್ಸ್ಯೂಲ್ ಜೆಲ್ ಫಾರ್ಮ್ ಅಲ್ಲಿ ಇದೆ ಅದು ಡೈಲಿ ತಗೊಳಕ್ಕೆ ನಿಮ್ ಫುಡ್ ಇದರಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಇದು ಯೂಸ್ ಮಾಡ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಐ ಆಮ್ ಟೇಕಿಂಗ್ ದಿಸ್ ವಿಲ್ ಹೆಲ್ಪ್ ಯುವರ್ ಬಾಡಿ ಹೆಲ್ತ್ನೆಸ್, ಓವರ್ ಹೆಲ್ತ್ ಅಂದ್ರೆ ಕಾರ್ಡಿಯೋವಾಸ್ಕ್ಯುಲರ್ ಅಂಡ್ ನರ್ವಸ್ ಸಿಸ್ಟಮ್ ಅಂಡ್ ಸರ್ಕ್ಯುಲೇಟರಿ ಸಿಸ್ಟಮ್ ಎಲ್ಲದು ಆಯ್ತಲ್ಲ. ಸೊ ಅದಕ್ಕೋಸ್ಕರ ಇದು ಎಲ್ಲಾರು ಯೂಸ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನೊಂದು ಪ್ರಾಡಕ್ಟ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಮೈ ಲವ್ಲಿ ವಂಡರ್ಫುಲ್ ಪ್ರಾಡಕ್ಟ್. This is strong and smart. This is for children. Children up to 12 years can be used this. Ellargu kodbeku. This will improve vitality and nutrient supplement kodutte. ಈ ಚಿಲ್ಡ್ರನ್ಗೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಗೆ ತುಂಬಾ ಒಳ್ಳೆಯದು ಇದು. ಸೊ ಇದರಲ್ಲಿ ನಮ್ಗೆ ಏನಾಗುತ್ತೆ, ಚಿಲ್ಡ್ರನ್ಗೆ ಏನಾಗುತ್ತೆ ಅಂದ್ರೆ ಅವರದ್ದು ಇಮ್ಯುನಿಟಿ ಬೂಸ್ಟ್ ಮಾಡಕ್ಕೆ ಕೂಡ ತುಂಬಾ ಜನಗಳು, ಚಿಕ್ಕ ಮಕ್ಕಳು ಇದು ಯೂಸ್ ಮಾಡಿದ ಮೇಲೆ ಅವರಿಗೆ ಡಾಕ್ಟರ್ ಇಮ್ಯೂನ್ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ ಅಲ್ಲ, ಮತ್ತೆ ಕಾಯಿಲೆ ಯಾವುದು ಬರಲ್ಲ. ಅವಾಗ ಡಾಕ್ಟರ್ ನೋಡಕ್ಕೆ ಅವಶ್ಯಕತೆ ಇಲ್ಲ ಅಂತ ಬರುತ್ತೆ. ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ಬಟ್ ಐ ಟೇಕ್ ದಿಸ್ ಒನ್ ಅಲಾಂಗ್ ವಿತ್ ಮೈ ಪ್ರೋಟೀನ್ ಪೌಡರ್. ಆಲ್ ಪ್ಲಾಂಟ್ ಪ್ರೋಟೀನ್ ಗೆ ಏನು ಟೇಸ್ಟ್ ಇಲ್ಲ, ಇದೆಲ್ಲ. ಸೊ ಅಲಾಂಗ್ ವಿತ್ ದಟ್ half spoon I add this one. It will give a wonderful taste. So you all can take, even you can give to your children also. It's a wonderful product. Like that, if I tell many products are there, I started taking and given me very good result. You also can go through all the products and buy all the products and start using one by one. This will give you miracle result in the health. Thank you so much, ma'am, giving me this opportunity. Thank you, ma'am. Thank you. So ಈಗ ಯಾರು ಬೇರೆಯವ್ರು ಯಾರಾದ್ರೂ ಶೇರ್ ಮಾಡಕ್ ಬರ್ತೀರಾ ಅಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸಸ್ ನ ಖಂಡಿತ ಶೇರ್ ಮಾಡ್ಬೋದು. ಮೋದಿಕೇರ್ ಪ್ರಾಡಕ್ಟ್ಸ್ ಈಗ 1 month ಆಗಿರ್ಬೋದು ಜಾಯಿನ್ ಆಗಿ ಯೂಸ್ ಮಾಡಿರ್ತೀರಾ, ನಿಮಗೇನ್ ಅನುಭವ ಆಗಿದೆ ಅದನ್ನ ಶೇರ್ ಮಾಡ್ಬೋದು. ಅಂಡ್ ಸಂಧ್ಯಾ ಮ್ಯಾಮ್, ವುಡ್ ಯು ಲೈಕ್ ಟು ಶೇರ್ ಸಮಥಿಂಗ್? ನಿಮಗೇನಾದ್ರೂ ಶೇರ್ ಮಾಡೋದಾದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು ಅಥವಾ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಬಹುದು. ಅಂಡ್ ಈ ಬ್ಯಾಚ್ಗೆ ಫಸ್ಟ್ ಟೈಮ್ ಬಂದಿದ್ದೀವಿ ಮಾರ್ನಿಂಗ್ ಕ್ಲಾಸ್ ಅಂತ ಹೇಳೋರು ಖಂಡಿತ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ಅಂಡ್ ನಿಮ್ಮ ಬ್ಯಾಕ್ಗ್ರೌಂಡ್, ನಿಮ್ಮ ಹೆಸರು, ನಿಮ್ಮ ಬ್ಯಾಕ್ಗ್ರೌಂಡ್ ಹೇಳಿದ್ರು ಆಗುತ್ತೆ. ಯಾಕಂದ್ರೆ ಒಬ್ರಿಗೊಬ್ರು ಪರಿಚಯ ಆಗೋದಕ್ಕೆ ನಮ್ಗೆ ಈ ಪ್ಲಾಟ್ಫಾರ್ಮ್ ಹೆಲ್ಪ್ ಆಗುತ್ತೆ. ಓಕೆ,
And Deepak sir, if you are available, you can also share with your product experience. ನೀವು ಯೂಸ್ ಮಾಡಿರೋ ಒಂದು 2 ಪ್ರಾಡಕ್ಟ್ ಬಗ್ಗೆ ಖಂಡಿತ ಶೇರ್ ಮಾಡಿ. ಸುಬ್ರಹ್ಮಣ್ಯ ಅವರು ಅನ್ಮ್ಯೂಟ್ ಮಾಡ್ಕೊಂಡಿದ್ದೀರಾ? ಮಾಡ್ಕೊಂಡಿದ್ದೀನಿ ಮೇಡಮ್, ಅದ ಕ್ಯಾಮ್ರಾ ವರ್ಕ್ ಆಯ್ತಲ್ಲ. ಪರವಾಗಿಲ್ಲ, ನೀವು ಪ್ರಾಡಕ್ಟ್ ಹೆಸರು ಗೊತ್ತಿದ್ರೆ ಹೇಳಿ, ಅದು ನೀವು ಯೂಸ್ ಮಾಡಿರೋದು ಯಾವುದು ಅಂತ. ಮೇಡಮ್ ಶಾಂಪೂ ಒಂದು ಅದು పొడుగు ತಲೆ ಎಲ್ಲ పొడుగు ಜಾಸ್ತಿ ಇದೆಯಲ್ಲ, ಒಂದು ಶಾಂಪೂ ಒಂದು ಹೆಸರು ಗೊತ್ತಿಲ್ಲ ನಮ್ಗೆ, ಓದಕ್ ಬರಲ್ಲ. ತುಂಬಾ ಚೆನ್ನಾಗಿದೆ ಮೇಡಮ್ ಅದು. ಇವಾಗ పొడుగు ತುಂಬಾ ಇತ್ತು ತಲೆಯಲ್ಲಿ, ಅದು ಇದು ಯೂಸ್ ಮಾಡ್ತಾ ಬರಾಗ ಸ್ವಲ್ಪ ಎಲ್ಲ ಕಡಿಮೆ ಆಗ ಬರ್ತದೆ. ತುಂಬಾ ಇದೆ. ಆಮೇಲೆ ಇನ್ನೂ ಒಂದು ಶಾಂಪೂ ಬಂದು ಮುಖ ವಾಸುವುದು, ಅದು ಗುಳ್ಳೆ ಗುಳ್ಳೆ ಬರ್ತದೆ ನೋಡಿ ಮುಖಗೆ, ಅದು ನನ್ನ ಮಗಳ್ಗೊಂದು ಕೊಟ್ಟೆ, ಒಂದು ಯೂಸ್ ಕೊಟ್ಟೆ, ಅದು ಚೆನ್ನಾಗಿದೆ. ಅವರು ಮಗಳು ಹೇಳಿದ್ರು ಚೆನ್ನಾಗಿದಪ್ಪ ಇದು ಯೂಸ್ ಮಾಡ್ತಾ ಇದ್ದೀನಿ ಅಂತ ಅವ್ರು ಹೇಳಿದ್ರು. ನಾನು ಮತ್ತೆ ಒಂದು ಶಾಂಪೂ ಒಂದು ಮತ್ತೆ ನೋನಿ ಒಂದು ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಮೇಡಮ್. ಓಕೆ, ಥ್ಯಾಂಕ್ ಯು ಸುಬ್ರಹ್ಮಣ್ಯ ಸರ್. ಓಕೆ ಮೇಡಮ್. ಗುಡ್. ಸೊ ಎಲ್ಲರಿಗೂ ಥ್ಯಾಂಕ್ಸ್ ನಿಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಪ್ರಾಡಕ್ಟ್ ನಾವು ಮನೆಯಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೆಲ್ಲ ಬೆಳೆಸ್ತಾ ಇದ್ದೀವಿ, ಆ ಎಲ್ಲಾ ಪ್ರಾಡಕ್ಟ್ಗಳು ಮೋದಿಕೇರ್ ಅಲ್ಲಿ ಇರೋದನ್ನ ನಾವು ರೀಪ್ಲೇಸ್ ಮಾಡೋದು ಅಂತ. ಇಷ್ಟು ದಿವಸ ಹೊರಗಡೆ ಏನ್ ತಗೊಳ್ತಾ ಇದ್ದೀವಿ ಅದು ಒಂದ್ ವೇಳೆ ನಮ್ಮ ಮೋದಿಕೇರ್ ಅಲ್ಲಿ ಇದೆ ಅಂದ್ರೆ ಅದನ್ನ ಚೇಂಜ್ ಮಾಡಿ ಬಳಸ್ತಾ ಹೋಗಿ, ಬಳಸಿದಾಗ ನಿಮಗೆ ಆಗುವಂತ ಎಕ್ಸ್ಪೀರಿಯನ್ಸಸ್ ಅದು ನೀವೇ ಅನುಭವಿಸ್ತೀರಾ. ಅಂಡ್ ಅದರ ಜೊತೆಗೆ ಬರೀ ಎಕ್ಸ್ಪೀರಿಯನ್ಸಸ್ ಮಾತ್ರ ಅಲ್ಲ, ಅದರಲ್ಲಿ ನಮಗೆ ಬೇಕಾದಷ್ಟು ಬೆನಿಫಿಟ್ಸ್ಗಳು ಸಿಗ್ತಾ ಹೋಗುತ್ತೆ. ಜಸ್ಟ್ ಅಂಗಡಿನ ಬದಲಾವಣೆ ಮಾಡಿ ನಿಮ್ಮ ಜೀವನ ಶೈಲಿ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಆ ಗಾದೆ ಏನಿದೆ, ಚೇಂಜ್ ಯುವರ್ ಶಾಪ್ ಚೇಂಜ್ ಯುವರ್ ಲೈಫ್ ಸ್ಟೈಲ್ ಅಂತ. ಸೊ ಖಂಡಿತ ಅದಕ್ಕೆ ನಮ್ಮ ಮೋದಿಕೇರ್ ಪ್ರಾಡಕ್ಟ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಎಲ್ಲಾ ಪ್ರಾಡಕ್ಟ್ಸ್ ಆಲ್ಮೋಸ್ಟ್ 700 to 800+ ಪ್ರಾಡಕ್ಟ್ಸ್ ಗಳಿದೆ. ಅದನ್ನೆಲ್ಲರೂ ಶೇರ್ ಮಾಡ್ಬೇಕಂದ್ರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ನಿಮಗೆ ಫೇವರೇಟ್ ಆಗಿರೋದನ್ನ ಶೇರ್ ಮಾಡಿ ಅಂತ. ಈಗ ನನ್ನ 2 ಫೇವರೇಟ್ ಪ್ರಾಡಕ್ಟ್ ನಾನು ಹೇಳ್ಬೇಕು ಅಂತಿದ್ದಾಗ, ನಾನು ಶಾರದಾಂಬಾಳ್ ಹೌಸ್ ವೈಫ್. ನಾನು ಈ ಮೋದಿಕೇರ್ ಅವಕಾಶಕ್ಕೆ ಬಂದಿರೋ ಮುಖ್ಯ ಕಾರಣ ಏನಂದ್ರೆ ಈ ಫ್ರೆಶ್ ಮೂಮೆಂಟ್ ಟೂತ್ ಪೇಸ್ಟ್. ಬಿಕಾಸ್ ನನಗೆ ತುಂಬಾ ಹಲ್ಲಿಂದು ಸಮಸ್ಯೆಗಳಿತ್ತು, ಅದಕ್ಕೋಸ್ಕರ ನಾನು ಇದನ್ನ ಸ್ಟಾರ್ಟ್ ಮಾಡಿದೆ. ಸೆನ್ಸಿಟಿವಿಟಿ ಜಾಸ್ತಿ ಇದ್ದಾಗ ನಾನು ಇದನ್ನ ಬಳಸಿದ ಮೇಲೆ ನನಗೆ ಇದುವರೆಗೂ ಆ ಸೆನ್ಸಿಟಿವಿಟಿ ಪ್ರಾಬ್ಲಮ್ ಇಲ್ಲ. ಅಂಡ್ ಥ್ಯಾಂಕ್ಸ್, ನನ್ನ ಇರೋ ಹಲ್ಲುಗಳನ್ನ ನಾನು ಸೇವ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ವಂಡರ್ಫುಲ್ ಪ್ರಾಡಕ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ನಾರ್ಮಲ್ ಆಗಿ ಪೇಸ್ಟ್ ಬ್ರಷ್ ಯೂಸ್ ಮಾಡುವಾಗ ಬ್ರಷ್ ಉದ್ದಕ್ಕೆ ನಾವು ಯೂಸ್ ಮಾಡ್ತೀವಿ. ಬಟ್ ನಮ್ಮ ಮೋದಿಕೇರ್ ಅಲ್ಲಿರೋ ಎಲ್ಲಾ ಪ್ರಾಡಕ್ಟ್ಗಳು ಒಂದು ಬಟಾಣಿ ಕಾಳಷ್ಟೇ ತಗೊಂಡು ಯೂಸ್ ಮಾಡ್ಬೇಕು. ಅಷ್ಟೊಂದು ಗುಣಮಟ್ಟದ ಪ್ರಾಡಕ್ಟ್ಗಳು ನಮಗೆ ಮೋದಿಕೇರ್ ಅಲ್ಲಿ ಸಮೀರ್ ಮೋದಿ ಸರ್ ಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಇನ್ನೊಂದು ಇದು ನೀಮ್ ಅಂಡ್ ರೋಸ್ಮೆರಿ ಕ್ರೀಮ್ ಅಂತ. ಇದು ಯೂಶಲಿ ಫೇಸ್ ಪ್ಯಾಕ್ ಆಗಿ ಕೊಟ್ಟಿರುವಂತದ್ದು ಕಂಪನಿ. ಬೇವು ಮತ್ತೆ ರೋಸ್ಮರಿ ಗಿಡ ಮೂಲಿಕೆಯಿಂದ ಮಾಡಿರೋದು. ಯಾತಕ್ಕೆ ಅಂದ್ರೆ ಮುಖದಲ್ಲಿ ಪಿಂಪಲ್ಸ್ ಜಾಸ್ತಿ ಇರೋರಿಗೆ, ಎಣ್ಣೆ ಅಂಶ ಜಾಸ್ತಿ ಆಗಿ ಮುಖದಲ್ಲಿ ಪಿಂಪಲ್ಸ್ ಬರ್ತಾ ಇದೆಯಲ್ಲ, ಸೊ ಆ ಪಿಂಪಲ್ಸ್ ನ ಕಡಿಮೆ ಮಾಡ್ಕೊಳಕ್ಕೆ ಇದನ್ನ ಬಳಸ್ಕೊಳ್ಬೇಕಾಗಿರುತ್ತೆ. ರಾತ್ರಿ ಹೊತ್ತು ಫೇಸ್ ವಾಶ್ ಮಾಡಿ ಎಲ್ಲೆಲ್ಲಿ ಪಿಂಪಲ್ಸ್ ಇದೆಯೋ ಅಲ್ಲಿಗೆ ನಾವು ಜಸ್ಟ್ ಆಯಿಂಟ್ಮೆಂಟ್ ಅಪ್ಲೈ ಮಾಡೋ ತರ ಅಪ್ಲೈ ಮಾಡಿ ಬೆಳಿಗ್ಗೆ ಎದ್ದು ವಾಶ್ ಮಾಡಬಹುದು. ಇಲ್ಲ ಪ್ಯಾಕ್ ಆಗಿ ಹಾಕೊಳ್ತೀರಾ ಅಂದ್ರೆ ಫೇಸ್ ವಾಶ್ ಮಾಡ್ಬಿಟ್ಟು ಪ್ಯಾಕ್ ಆಗಿ ಹಾಕ್ಬಿಟ್ಟು ಒಂದು 10 ರಿಂದ 15 ನಿಮಿಷ ನಿಲ್ಲಿಸಿ ಆಮೇಲೆ ವಾಶ್ ಮಾಡ್ಬಿಡ್ಬೇಕು, ಬಿಕಾಸ್ ಡ್ರೈ ಆದ ತಕ್ಷಣ. ಸೊ ಇದು ಪ್ಯಾಕಿಂಗ್ ಆಗು ಫೇಶಿಯಲ್ ಮಾಡುವಾಗ ಪ್ಯಾಕಿಂಗ್ ಆಗಿ ಯೂಸ್ ಮಾಡಿದಾಗ ಸ್ಕಿನ್ ಅನ್ನ ಒಳ್ಳೆ ಒಂದು ಟೈಟ್ನಿಂಗ್ ಆಗುತ್ತೆ, ಪ್ಲಸ್ ಒಂದು ಗ್ಲೋ ಕೊಡುತ್ತೆ. ಮತ್ತೆ ಏನಾದ್ರೂ ಕಲ್ಮಿಷಗಳು ಸ್ಕಿನ್ ಅಲ್ಲಿ ಎಷ್ಟೋ ಪ್ರಾಬ್ಲಮ್ಸ್ ಗಳು ಇರುತ್ತಲ್ವಾ, ಆಯಿಲಿ ಸ್ಕಿನ್ ಇರೋರಿಗೆ ಕ್ರಿಮಿನಾಶಕ ಏನಿದೆ ಕ್ರಿಮಿಗಳನ್ನ ತೆಗೆಯೋದಕ್ಕೂ ಹೆಲ್ಪ್ ಮಾಡುತ್ತೆ. ಅಂಡ್ ನನ್ನ ಇದು ಯಾಕೆ ಫೇವರೆಟ್ ಅಂದ್ರೆ, ನಾರ್ಮಲ್ ಆಗಿ ಮನೆಯಲ್ಲಿ ಏಟುಗಳು ಬೀಳೋದು ಸಹಜ. ಒಂದು ಚಾಕುವಲ್ಲಿ ನಾವು ತರಕಾರಿ ಕಟ್ ಮಾಡುವಾಗ ಕೈಯಲ್ಲಿ ಮಾಡ್ಕೊಳ್ತೀವಿ, ಇಲ್ಲ ಅಡಿಗೆ ಮನೆಯಲ್ಲಿ ಕುಕ್ಕರ್ ಎಲ್ಲ ಇಟ್ಟು ಮಾಡುವಾಗ ಅಡಿಗೆ ಮಾಡ್ತಾ ಇರುವಾಗ ಎಲ್ಲೋ ಕೈ ಆ ಬಿಸಿ ಇದ್ದಲ್ಲಿ ಇಟ್ಟಾಗ ಸುಟ್ಟೋಗುತ್ತೆ. ಸೊ ಇದಕ್ಕೆಲ್ಲ
ಆಂಟಿಸೆಪ್ಟಿಕ್ ಕ್ರೀಮ್ ಆಗಿ ನಾನು ಇದನ್ನ ಬಳಸ್ತಾ ಇದ್ದೀನಿ. ಸೊ ಇದು ಬಳಸೋದ್ರಿಂದ ಏನಾಗುತ್ತೆ, ಆ ಸುಟ್ಟಿರೋ ಗಾಯ ಆಗಿರ್ಬೋದು, ಅದು ನಮಗೆ ಆ ಮಾರ್ಕ್ ಬರಲ್ಲ ಅಂಡ್ ಒಂದೇ ದಿವಸದಲ್ಲಿ ಗಾಯ ವಾಸಿ ಆಗ್ತಾ ಇದೆ. ಮಕ್ಕಳು ಬಿದ್ದು ಕಾಯಿಗೆ ಕಾಲಿಗೆ ಏಟ್ ಮಾಡ್ಕೊಂಡು ಬಂದಾಗ ಅವ್ರಿಗೆ ಜಸ್ಟ್ ಅದನ್ನ ಕ್ಲೀನ್ ಮಾಡ್ಬಿಟ್ಟು ಈ ಕ್ರೀಮ್ ಅಪ್ಲೈ ಮಾಡಿದ್ರೆ ಬೇಗ ಅವ್ರಿಗೆ ಹೀಲ್ ಆಗ್ತಾ ಇದೆ. ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವ್ರಿಗೂ ಅಷ್ಟೇ. ಎಲ್ಲರಿಗೂ ಇದೊಂದು ಸ್ಕಿನ್ ಮೇಲೆ ಏನೇ ಒಂದು ಪ್ರಾಬ್ಲಮ್ಸ್ ಗಳಿದ್ರೇನು ಅದಕ್ಕೆ ಇದನ್ನ ನಾನು ಅಪ್ಲೈ ಮಾಡ್ಕೊಳ್ಬಹುದು. ಹೀಲಿಂಗ್ ಕೆಪಾಸಿಟಿ ಜಾಸ್ತಿ ಇದೆ, ಯಾಕಂದ್ರೆ ನಮ್ಗೆ ಬೇವಿಂದು ಗೊತ್ತಿದೆ ಅಲ್ವಾ ಮೆಡಿಸಿನಲ್ ವ್ಯಾಲ್ಯೂ, ಹಾಗಾಗಿ ಇದು ತುಂಬಾ ಹೆಲ್ಪ್ ಆಗುವಂತ ಪ್ರಾಡಕ್ಟ್. ಸೊ ನಾನು ಅದನ್ನೇ ಎಲ್ಲರ ಮನೆಯಲ್ಲ ಒಂದು ಆಂಟಿಸೆಪ್ಟಿಕ್ ಕ್ರೀಮ್ ಅಂತ ಇಟ್ಕೊಳ್ಬಹುದು, ಯಾಕಂದ್ರೆ ಎಣ್ಣೆ ಜಿಡ್ಡಾಗಿ ಇರಲ್ಲ. ಕ್ರೀಮ್ ಹಾಕಿದಾಗ ಎಣ್ಣೆ ಜಿಡ್ಡಾಗಿ ಇರುತ್ತೆ, ಬಟ್ ಇದು ಹಂಗಲ್ಲ, ಒಣಗೋಗುತ್ತೆ. ಗಂಧ ಅಪ್ಲೈ ಮಾಡಿದ್ರೆ ಹೆಂಗೆ ಡ್ರೈ ಆಗುತ್ತೆ, ಆಮೇಲೆ ನೀವು ಕೆಲ್ಸನೂ ಮಾಡ್ಕೊಳ್ಬಹುದು, ಯಾವ ಸಮಸ್ಯೆಗಳು ಅದಲ್ಲಿ ಇರಲ್ಲ. ಓಕೆ, ಅಂಡ್ ಇಷ್ಟೆಲ್ಲ ಪ್ರಾಡಕ್ಟ್ಸ್ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಖಂಡಿತ ಇದನ್ನ ನಮ್ಮ ಕಂಪನಿಯಲ್ಲಿ ಪ್ರತಿ ತಿಂಗಳು ನಮಗೆ ರೀಪರ್ಚೇಸ್ ಆಫರ್ ಅಂತ ಒಂದು ಕೊಡ್ತಾರೆ. ಹೊಸ ಈ ತಿಂಗಳಲ್ಲಿ ಜಾಯಿನ್ ಮಾಡಿದವ್ರಿಗೆ ನ್ಯೂ ಜಾಯಿನಿಂಗ್ ಆಫರ್ ಅಂತ ಫುಲ್ ಮಂತ್ ಇರುತ್ತೆ. ಬಟ್ ಬೇರೆಯವ್ರಿಗೆ ಇಟ್ ಇಸ್ ಅಪ್ ಟು 15ನೇ ತಾರೀಕು ಒಳಗಡೆ ನೀವು ಏನೆಲ್ಲ ಬಿಲ್ಲಿಂಗ್ ಮಾಡ್ತೀರಾ, ಒಂದ್ ವೇಳೆ 1,000ಕ್ಕಾಗಿರ್ಬೋದು, 2,000ಕ್ಕಾಗಿರ್ಬೋದು, 3,000 ಅಥವಾ 5,000 ಒಂದೇ ಸಿಂಗಲ್ ಬಿಲ್ ಅಲ್ಲಿ ಇಷ್ಟು ಅಮೌಂಟ್ ಮಾಡಿದಾಗ ನಿಮಗೆ ಕಂಪನಿಯವರು ಅದಕ್ಕೆ ತಕ್ಕಾಗಿರುವಂತ ಒಂದು 10% ಫ್ರೀ ಪ್ರಾಡಕ್ಟ್ ₹1 ಕೊಡ್ತಾ ಇದ್ದಾರೆ. ಓಕೆ, ಸೊ ಈ ರೀಪರ್ಚೇಸ್ ಆಫರ್ ಅಲ್ಲಿ ನಮಗೆ ಆದಷ್ಟು ಬೆನಿಫಿಟ್ಸ್ ಗಳು ಇದೆ. ಯಾಕಂದ್ರೆ ನಾವು ಇಲ್ಲಿ ಕೊಡುವಂತ ಫ್ರೀ ಪ್ರಾಡಕ್ಟ್ ಅಂತ ಏನ್ ಕೊಡ್ತಾ ಇದ್ದಾರೆ, ಇದು ಎಕ್ಸ್ಪೈರಿ ಆಗಿರುವಂತ ಪ್ರಾಡಕ್ಟ್ ಅಲ್ಲ. ನಾವು ಹೊರಗಡೆ ಮಾರ್ಕೆಟ್ ಅಲ್ಲಿ ತಗೊಳ್ಳುವಾಗ ಅದರ ಎಕ್ಸ್ಪೈರಿ ಡೇಟ್ 1 ತಿಂಗಳು 2 ತಿಂಗಳೆಲ್ಲ ಖಾಲಿ ಮಾಡ್ಬೇಕು, ಆ ತರ ಇರುತ್ತೆ. ಬಟ್ ಇಲ್ಲಿ ಹಂಗಲ್ಲ, ನಮ್ಮ ಮನೆಗೆ ಬಳಸುವಂತ ಪದಾರ್ಥಗಳೇ. ನೀವು ಅದು ಫೇಸ್ ಕ್ರೀಮ್ ಆಗಿರ್ಬೋದು ಅಥವಾ ಸಲೂನ್ ಹೇರ್ ಆಯಿಲ್ ಆಗಿರ್ಬೋದು, ಈ ತರದ ಎಲ್ಲಾ ಪ್ರಾಡಕ್ಟ್ಗಳು ನಮಗೆ ಆಫರ್ ಮುಖಾಂತರ ಕೊಡ್ತಾ ಇದ್ದಾರೆ. ಅದನ್ನ ಬಳಸ್ಕೊಳ್ಳಿ. ಓಕೆ, 15th ಒಳಗಡೆ ನಾವು ಬಿಲ್ ಮಾಡಿದ್ರೆ ಮಾತ್ರ ಇದು ಸಿಗುತ್ತೆ. 15ನೇ ತಾರೀಕು ಮೇಲೆ ಬಿಲ್ ಮಾಡಿದಾಗ ಈ ಬೆನಿಫಿಟ್ ನಮ್ಗೆ ಸಿಗಲ್ಲ. ಅದು ಒಂದು. ಅಂಡ್ ಅದೇ ಇದು ನೀವು 10ನೇ ತಾರೀಕು ಒಳಗಡೆ ನೀವು ಪರ್ಚೇಸ್ ಮಾಡಿದ್ದೀರಾ ಅಂತ ಇದ್ರೆ, ಹೆಂಗೋ ನಾವು ಪ್ರತಿ ತಿಂಗಳು ಬಿಲ್ ಮಾಡ್ಲೇಬೇಕಲ್ವಾ ನಿಮ್ಮ ಮನೆಗೆ ಬಳಸ್ಕೊಳ್ಳೋದಕ್ಕೆ. ಸೊ ಅದನ್ನ 10ನೇ ತಾರೀಕು ಒಳಗಡೆ ನೀವು ಪರ್ಚೇಸ್ ಮಾಡಿದಾಗ ನಿಮಗೆ ದಸ್ಕಾ ದಮ್ ಅಂತ ಒಂದು ಆಫರ್ ಬಿಟ್ಟಿದ್ದಾರೆ. ಇದು ದಸ್ಕಾ ದಮ್ ಅನ್ನೋದು ಲಕ್ಕಿ ಡ್ರಾ. ಸೊ ಈ ಲಕ್ಕಿ ಡ್ರಾದಲ್ಲಿ ನೀವು 50 PV ಅಂತ ಹೇಳುವಾಗ ನಿಮ್ಮ ಮನೆಗೆ ನೀವು ಏನ್ ಪ್ರಾಡಕ್ಟ್ಸ್ ತಗೊಳ್ತಾ ಇದ್ದೀರಾ, 2,000, 3,000 ಅಥವಾ 4,000 ಎಷ್ಟಿಗೆ ನೀವು ತಗೊಳ್ತೀರೋ ಅದಕ್ಕೆ ಪಾಯಿಂಟ್ ವ್ಯಾಲ್ಯೂ ಅಂತ ಬರುತ್ತೆ. ಆ ಪಾಯಿಂಟ್ ವ್ಯಾಲ್ಯೂನ 50 PV ಮಾಡಿದ್ರೆ ಅವಾಗ ನಿಮಗೆ ಒಂದು ಟಿಕೆಟ್ ಲಕ್ಕಿ ಡ್ರಾ ಕೂಪನ್ ಸಿಗುತ್ತೆ. ಅದೇ 100 PV ಮಾಡಿದಾಗ ನಿಮಗೆ 4 ಟಿಕೆಟ್ ಸಿಗುತ್ತೆ. ಅದೇ 150 ಮಾಡಿದಾಗ 8, ಆ ತರ ನಿಮ್ಗೆ ಜಾಸ್ತಿ ಮಾಡಿದಷ್ಟು ಪಾಯಿಂಟ್ಸ್ಗಳು ಜಾಸ್ತಿ ಮಾಡಿದಷ್ಟು ನಿಮ್ಗೆ ಟಿಕೆಟ್ ನಂಬರ್ಸ್ ಜಾಸ್ತಿ ಆಗುತ್ತೆ. ಅವಾಗ ಲಕ್ಕಿ ಡ್ರಾದಲ್ಲಿ ಚಾನ್ಸಸ್ ಆಫ್ ವಿನ್ನಿಂಗ್ ಹೆಚ್ಚಾಗುತ್ತೆ. ಓಕೆ, ಅಂಡ್ ಅದಕ್ಕೂ ಆಫರ್ಗಳು, ಯಾರೆಲ್ಲ ಲಕ್ಕಿ ಡ್ರಾ ಅಲ್ಲಿ ವಿನ್ ಆಗ್ತೀರಾ ಅದಕ್ಕೆ ಕೆಲವು ಪ್ರೈಸಸ್ಗಳನ್ನ ಅನೌನ್ಸ್ ಮಾಡಿದ್ದಾರೆ. ಅದನ್ನ ನಾವು ಬಳಸ್ಕೊಳ್ಬಹುದು. ಅದು ಏನೆಲ್ಲ ಪ್ರೈಸ್ ಅನ್ನೋದನ್ನ ನಾನು ಖಂಡಿತ ಶೇರ್ ಮಾಡಕ್ ಇಷ್ಟಪಡ್ತೀನಿ. ಈ ಸತಿ ಕೊಟ್ಟಿರೋ ಆಫರ್ ಏನು ಅಂತ. ನಿಮ್ಮ ಗ್ರೂಪ್ ಅಲ್ಲಿ ಬಂದಿರುತ್ತೆ, ಇಲ್ಲ ನಿಮ್ಮ ರೆಸ್ಪೆಕ್ಟಿವ್ ಅಪ್ಲೈನ್ಸ್ ಅವ್ರ ಹತ್ರನೂ ಕೇಳ್ಕೊಳ್ಬಹುದು. ನೋಡಿ, 11 ಜನಕ್ಕೆ ನಮಗೆ ಫ್ರೈಯರ್, ದಟ್ ಈಸ್ ಈಗ ಎಲೆಕ್ಟ್ರಿಕಲ್ ಫ್ರೈಯರ್ ಅಂತಾರೆ, ಚಿಪ್ಸ್ ಅದೆಲ್ಲ ಮಾಡ್ಕೊಳ್ಬೇಕು ಅಂದ್ರೆ ಅದು ನಾವು ತಗೊಳ್ಬಹುದು. ಅದು ಬಂದು 11,000 ರೂಪಾಯಿದು ಪ್ರಾಡಕ್ಟ್ ನಮಗೆ ₹1 ಸಿಗುತ್ತೆ. ಅದೇ ಇದು 51 ಜನಕ್ಕೆ ಲಕ್ಕಿ ಡ್ರಾ ತೆಗೆದ ಹೆಸರಲ್ಲಿ ಅವ್ರಿಗೆ ಎಲೆಕ್ಟ್ರಿಕ್ ಕೆಟಲು, ಹ್ಯಾಂಡ್ ಬ್ಲೆಂಡರ್ ಮತ್ತೆ ಸ್ಯಾಂಡ್ವಿಚ್ ಟೋಸ್ಟರ್, ಇದು 6,300 ರೂಪಾಯಿ ವರ್ತ್ ಪ್ರಾಡಕ್ಟ್ ನಮಗೆ ₹1 ಸಿಗುತ್ತೆ. ಅಂಡ್ 101 ಜನ ಲಕ್ಕಿ ಡ್ರಾ ವಿನ್ನರ್ಸ್ಗೆ, ಥರ್ಡ್ ಪ್ರೈಸ್ ಅಂತ ಹೇಳ್ತೀವಿ, 101 ಜನಕ್ಕೆ ಹೆಸರು ತೆಗ್ದಿರೋರ್ಗೆ 3,500 ರೂಪಾಯಿ ವರ್ತ್ ಡಿನ್ನರ್ ಸೆಟ್
ಓಕೆ, ಸರ್ವಿಂಗ್ ಸೆಟ್, ಸಾರಿ ಡಿನ್ನರ್ ಸೆಟ್ ಅಲ್ಲ, ಕಾಫಿ ಟೀ ಸರ್ವ್ ಮಾಡುವಂತ ಸೆಟ್ ನಿಮಗೆ ₹1 ಸಿಗುತ್ತೆ. ಅಂಡ್ ಅದೇ 1100 ಜನಕ್ಕೆ ಲಕ್ಕಿ ಡ್ರಾ ಅಲ್ಲಿ ಹೆಸರು ಬಂದಿರೋರಿಗೆ ₹1500 ವರ್ತ್ ಮೋದಿ ಕೇರ್ದು ಪ್ರಾಡಕ್ಟ್ಸ್ ಗಳು ಸಿಗುತ್ತೆ. ಸೊ ಇದು ದಸ್ಕಾದಮ್ 10ನೇ ತಾರೀಕು ಒಳಗಡೆ ನಾವು ತಗೊಂಡಾಗ ಈ ಆಫರ್ ಗಳಿಗೆ ನಾವು ಕ್ವಾಲಿಫೈ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ನಿಮ್ಮ ರೀಪರ್ಚೇಸ್ ಆಫರ್ ಅಂತ ನಾನು ಏನ್ ಹೇಳಿದೆ ಅದನ್ನು ನಿಮಗೆ ಎಲಿಜಿಬಿಲಿಟಿ ಇದೆ. ಸೊ 2 ತಗೊಳ್ಬಹುದು. 3ನೇದು ನೀವೇನ್ ಪರ್ಚೇಸ್ ಮಾಡ್ತೀರೋ ಅದು ನಮ್ಮ ಲಾಯಲ್ಟಿ ಸಿಸ್ಟಮ್. ಪ್ರತಿ ತಿಂಗಳು ನಾವು 3000ಕ್ಕೆ 2500 ಹೆಚ್ಚು ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡ್ತಾ ಹೋಗುವಾಗ 6ನೇ ತಿಂಗಳಿಗೆ 7ನೇ ತಿಂಗಳಲ್ಲಿ ನಿಮಗೆ ಆ ವ್ಯಾಲ್ಯೂ ಪ್ರಾಡಕ್ಟ್ಸ್ ನಿಮ್ಗೆ ಫ್ರೀ ಆಗಿ ಸಿಗುತ್ತೆ. ನೀವು ನಿಮ್ಮ ಪ್ರಾಡಕ್ಟ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಬಹುದು ಅಲ್ವಾ. ಸೊ ಅದು ಲಾಯಲ್ಟಿ ಬೆನಿಫಿಟ್ ಅಂತ ಒಂದು ಒಳ್ಳೆ ಅವಕಾಶ ಮೋದಿ ಕೇರ್ ಅಲ್ಲಿ ಇದೆ. ಸೊ ಅದನ್ನ ಬಳಸ್ಕೊಳ್ಳೋದಕ್ಕೂ ಇದು ಲೆಕ್ಕಕ್ಕೆ ಹೋಗುತ್ತೆ. ಓಕೆ, ಸೊ ನೀವ್ ಎಷ್ಟು ಬೇಕಾದ್ರೆ ಬಿಲ್ಲಿಂಗ್ಸ್ ತಗೊಳ್ಬಹುದು. ಪ್ರತಿ ದಿವಸನೂ ಒಂದೊಂದು ಬಿಲ್ ಮಾಡೋರು ಇರ್ಬೋದು, ಅಥವಾ ಒಟ್ಟಿಗೆನೆ ಬಿಲ್ ಮಾಡೋರು ಇರ್ತಾರೆ. ಬಟ್ ಏನೇ ಬಿಲ್ ಮಾಡಿದ್ರೇನು ₹1000 ಬಿಲ್ ಮಾಡಿದ್ರೆ ನಿಮ್ಗೆ ಒಂದು ಪ್ರಾಡಕ್ಟ್ ಫ್ರೀ ಸಿಗುತ್ತೆ. 2000ಕ್ಕೆ ಮಾಡಿದ್ರೆ ಅದಕ್ಕೆ 200 ಚಿಲ್ಲರೆ ವರ್ತ್ ಪ್ರಾಡಕ್ಟ್ ನಿಮ್ಗೆ ಸಿಗುತ್ತೆ. 3000 ಅಂದಾಗ ₹350 ವರ್ತ್ ಪ್ರಾಡಕ್ಟ್ ಸಿಗುತ್ತೆ. 5000ಕ್ಕೆ 600 ಚಿಲ್ಲರೆ ಪ್ರಾಡಕ್ಟ್ ನಿಮ್ಗೆ ಫ್ರೀ ಆಗಿ ಸಿಗುತ್ತೆ. ಸೊ ಇದನ್ನೆಲ್ಲಾನು ಬಳಸ್ಕೊಳ್ಳಿ. ಫ್ರೀ ಅಂತ ನಾನು ಹೇಳೋದಕ್ಕಿಂತ ಅಟ್ ₹1 ಅಂತ ಹೇಳ್ತೀವಿ, ಯಾಕಂದ್ರೆ GST ಇರೋದ್ರಿಂದ ಯಾವುದು ಫ್ರೀ ಆಗಿ ಕೊಡಕ್ ಆಗಲ್ಲ. ಹಾಗಾಗಿ ಟ್ಯಾಕ್ಸ್ ಇರೋದ್ರಿಂದ ₹1 ನಾವು ಪೇ ಮಾಡ್ಲೇಬೇಕಾಗಿ ಬರುತ್ತೆ. ಸೊ ಖಂಡಿತ ಈ ಅವಕಾಶ ಏನಿದೆ ಅದನ್ನ ಉಪಯೋಗ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಮೋದಿ ಕೇರ್ ಅಲ್ಲಿ ಬಂದಿರೋದು ಬೆನಿಫಿಟ್ ತಗೊಳಕ್ಕೆ ತಾನೆ. ಸೊ ಖಂಡಿತ ಈಗ ಸಿಗೋ ಕಂಪನಿ ಬೆನಿಫಿಟ್ಸ್ ಕೊಡ್ತಾ ಇದ್ದಾರೆ. ಅದರಲ್ಲಿ ನಮಗೆ ಯಾವ್ದೆಲ್ಲ ತಗೊಳಕ್ ಇಷ್ಟಪಡ್ತೀವೋ ಅದನ್ನ ಖಂಡಿತ ತಗೊಳ್ಬೇಕಾಗಿರುತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತು ಆಲ್ಮೋಸ್ಟ್ ಎಲ್ಲರೂ ಯಾರೆಲ್ಲ ಪ್ರಾಡಕ್ಟ್ಸ್ ನ ಶೇರ್ ಮಾಡ್ಕೊಂಡಿದ್ದೀರಾ ತುಂಬಾ ಧನ್ಯವಾದಗಳು. ಅಂಡ್ ಹೊಸಬ್ರು ಈ ಫಸ್ಟ್ ಟೈಮ್ ಬಂದಿದ್ದೀರಾ, ನಿಮಗೆ ಇವತ್ತು ಕೇಳ್ಕೊಂಡಿರೋದಲ್ಲಿ ಏನಾದ್ರೂ ನಿಮ್ಮ ಅನಿಸಿಕೆನ ಹೇಳ್ಬೇಕು ಅಂದ್ರೆ ಖಂಡಿತ ಬನ್ನಿ. ಪ್ಲಾಟ್ಫಾರ್ಮ್ ಓಪನ್ ಆಗಿದೆ. ಮೈಕ್ ನ ಅನ್ಮ್ಯೂಟ್ ಮಾಡಿ ನಿಮ್ಮ ಹೆಸರು ಮತ್ತೆ ನಿಮ್ಮ ಬ್ಯಾಕ್ ಗ್ರೌಂಡ್ ಹೇಳ್ಕೊಂಡು ನಿಮ್ಗೆ ಏನ್ ಅನ್ಸಿದೆ ಅಂತ ಶೇರ್ ಮಾಡಿ. ಬರೀ ಒಂದು 3 ನಿಮಿಷ ಟೈಮ್ ಇದೆ. ಎಸ್, ಯಾರು ಬರ್ತೀರಾ ಫಸ್ಟ್? ಕವಿತಾ, ಕವಿತಾ ಮೇಡಮ್ ಬರಕ್ಕಾಗುತ್ತೆ ಅಂದ್ರೆ ಬನ್ನಿ. ಶಿಲ್ಪಾ ಅವರಿದ್ದೀರಾ, ಯು ಕ್ಯಾನ್ ಕಮ್. ಅಂಡ್ ಅನುಶ್ರೀ ಅನ್ನೋದಲ್ಲಿ ಸಂಧ್ಯಾ ಮೇಡಮ್ ಇದ್ದೀರಾ, ಖಂಡಿತ ನೀವು ಬಂದು ಶೇರ್ ಮಾಡ್ಬೋದು. ಪ್ರಶ್ನೆ ಕೇಳ್ಬೇಕಾದ್ರೂ ಕೇಳ್ಬೋದು. ಯಾ, ನಿಮ್ಗೆ ಪ್ರಾಡಕ್ಟ್ ಆಮೇಲೆ ಒಬ್ರು ಶಾಂಪೂ ಬಗ್ಗೆ ಕೇಳಿದ್ರಿ. ಫಸ್ಟ್ ರಂಗನಾಥ್ ಸರ್ ಹೇಳಿರುವಂತ ಮೊರಕನ್ ಆರ್ಗನ್ ಆಯಿಲ್, ಟ್ರೀಟ್ಮೆಂಟ್ ಆಯಿಲ್, ಹೇರ್ ಟ್ರೀಟ್ಮೆಂಟ್ ಆಯಿಲ್ ಮತ್ತೆ ಮೊರಕನ್ ಆರ್ಗನ್ ಆಯಿಲ್ ಶಾಂಪೂ. ಓಕೆ, ಅದು ಕಾಂಬಿನೇಷನ್ ಅಲ್ಲಿ ಹೋಗಿದೆ, ಅದನ್ನೇ ಅವ್ರು ಹೇಳಿರೋದು. ಅಂಡ್ ನೀವು ಅದನ್ನ ನಿಮಗೆ ಮೋದಿ ಕೇರ್ ಪ್ರಾಡಕ್ಟ್ ಕ್ಯಾಟಲಾಗ್ ಅಂತ ಬರುತ್ತೆ. ಅದನ್ನ ಬೇಕಾದ್ರೆ ಡಿಜಿಟಲ್ ಅಲ್ಲಿನೂ ತಗೊಳ್ಬಹುದು, ಅಥವಾ ಆಫೀಸಲ್ಲಿ ನೀವು ಹೋದಾಗ ಕ್ಯಾಟಲಾಗ್ ಇಟ್ಕೊಳ್ಳಿ. ಅದಲ್ಲಿ ನಿಮಗೆ ಆ ಪ್ರಾಡಕ್ಟ್ ಗಳ ಎಲ್ಲ ಹೆಸರುಗಳು, ಮಾಹಿತಿಗಳು ಪ್ಲಸ್ ರೇಟ್ಗಳು ಅದರಲ್ಲಿ ಸಿಗುತ್ತೆ. ಓಕೆ, ಎಸ್. ಬೇರೆ ಯಾರಾದ್ರೂ ಏನಾದ್ರು ಶೇರ್ ಮಾಡೋದಾದ್ರೆ ಖಂಡಿತ ಬನ್ನಿ. ಅಂಡ್ ಈಗ ಯಾರೆಲ್ಲ ನಿಮ್ಮ ಇನ್ವಿಟೇಷನ್ ಕೊಟ್ಟಿದ್ದೀರಾ ಈ ಬೇಸಿಕ್ ಕೋರ್ಸ್ಗೆ, ಅವ್ರಿಗೆ ಮತ್ತೆ ಒಮ್ಮೆ ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಿ. ಖಂಡಿತ ನಾಳೆ ಅವರು ಸಂಡೇನೂ ಇರುತ್ತೆ ಕ್ಲಾಸಸ್, 21 ಡೇಸ್ ಅಂತ ಏನ್ ಹೇಳ್ತೀವಿ, ಇದು ಸಂಡೇನೂ ಬರುತ್ತೆ, ದಿನ ಇರೋದು. ಹಾಗಾಗಿ ನಾಳೆ ಅವರೆಲ್ಲರನ್ನು ಸೇರ್ಸಕ್ ಹೇಳಿ. ನಾಳೆಯಿಂದ ಒಳ್ಳೆ ಸೆಷನ್ ಸ್ಟಾರ್ಟ್ ಆಗುತ್ತೆ, ಮಿಸ್ ಮಾಡ್ಕೊಳ್ಳೋದು ಬೇಡ. ಇನ್ವಿಟೇಷನ್ ಕೊಟ್ಟು ಅವ್ರ ಹತ್ರ ಮಾತಾಡ್ಬಿಟ್ಟು ಆಮೇಲೆ ಇನ್ವಿಟೇಷನ್ ಲಿಂಕ್ ನ ಕಳಿಸ್ಕೊಡಿ. ಓಕೆ, ಇಷ್ಟು ಹೇಳ್ತಾ ನಾವು ಇವತ್ತಿಂದು ಫೈನಲ್ ಇದಲ್ಲಿ ಬಂದಿದ್ದೀವಿ. ಸೊ ಇವತ್ತಿಂದು ಟಾಸ್ಕ್ ರಿಮೈಂಡ್ ಮಾಡ್ಬೇಕು ಅಂತ ಇರುವಾಗ ಖಂಡಿತ ವೇಕಿಂಗ್ ಅಪ್ ಅರ್ಲಿ, 5 ಗಂಟೆಗೆ ಹೇಳೋದು ಬ್ರಹ್ಮ ಮುಹೂರ್ತದಲ್ಲಿ ಎಷ್ಟು ಉಪಯೋಗ ಆಗುತ್ತೆ ಅಂತ ನೋಡೋದು. ಅಂಡ್ 2ನೇದು ಬ್ರಷಿಂಗ್ ಯುವರ್ ಟೀತ್. ಯಾಕೆ ರಾತ್ರಿ ಬ್ರಷ್ ಮಾಡ್ಬೇಕು ಅನ್ನೋದಕ್ಕೆ, ನಾವು ಊಟ ಎಲ್ಲ ಮಾಡಿದಾಗ ಅದಲ್ಲಿ
ನಾವೆಷ್ಟೇ ಬಾಯಿ ತೊಳೆದ್ರೇನು ಕೆಲವು ಇರುತ್ತೆ, ಅದರಿಂದ ಕ್ರಿಮಿಗಳು ಸ್ಟಾರ್ಟ್ ಆಗುತ್ತೆ, ಬ್ಯಾಕ್ಟೀರಿಯಾ ಫಾರ್ಮ್ ಆಗ್ತಾ ಹೋಗುತ್ತೆ. ಸೊ ನೈಟ್ ನಾವು ಬ್ರಷ್ ಮಾಡಿ ಮಲ್ಕೊಂಡಾದ್ಮೇಲೆ ನಮ್ಮ ದೇಹದಲ್ಲಿ ಇರುವಂತ ಬ್ಯಾಕ್ಟೀರಿಯಾಸ್, ಒಳ್ಳೆ ಬ್ಯಾಕ್ಟೀರಿಯಾ ನಮ್ಗೆ ಬೇಕು ಡೈಜೆಷನ್ ಮಾಡ್ಕೊಳಕ್ಕೆ, ಹೌದಲ್ವಾ? ಸೊ ಅದು ನಮ್ಮ ಸಲೈವಾದಲ್ಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅದನ್ನ ನಾವು ಬೆಳಗ್ಗೆ ಎದ್ದ ತಕ್ಷಣ ನೀರ್ ಕುಡೀರಿ ಅಂತ ಏನಕ್ಕೆ ಹೇಳ್ತೀವಿ ಅಂದ್ರೆ, ಆ ನೀರಿನ ಜೊತೆಗೆ ಅದು ಸಿಪ್ ಬೈ ಸಿಪ್, ನಾವು ಕಾಫಿ ಹೆಂಗೆ ಕುಡಿತೀವಿ, ಬಿಸಿಯಾಗಿದೆ ಅಂತ ನಾವು ನಿಧಾನವಾಗಿ ಕುಡಿತೀವಲ್ವಾ, ಅದೇ ರೀತಿ ಒಂದು ಕಡೆ ಕೂತ್ಕೊಂಡು ನೀರನ್ನ ಸಿಪ್ ಬೈ ಸಿಪ್ ನಾವು ಕುಡಿದಾಗ ನಮ್ಮ ಸಲೈವ ಜೊತೆಗೆ ಆ ನೀರು ಸೇರಿ ಒಳಗಡೆ ಹೋಗ್ಬೇಕು. ಅವಾಗ ಒಳ್ಳೆ ಬ್ಯಾಕ್ಟೀರಿಯಾ ನಮ್ಮ ಹೊಟ್ಟೆಗೆ ಹೋಗುತ್ತೆ. ಅದು ನಮ್ಮ ಡೈಜೆಷನ್ ಸಿಸ್ಟಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರನೇ ನೈಟ್ ಬ್ರಷಿಂಗ್ ಮಾಡಿ ಬೆಳಗ್ಗೆ ಹೊತ್ತು ಬ್ರಷ್ ಮಾಡಕ್ ಮುಂಚೆ 1 ಲೀಟರ್ ನೀರ್ನ ಸೇವಿಸೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಇನಿಷಿಯಲ್ ಆಗಿ 1 ಲೀಟರ್ ತಗೊಳಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ಅಟ್ಲೀಸ್ಟ್ 1 ಗ್ಲಾಸ್ 2 ಗ್ಲಾಸ್ ಅಂತ ಸ್ಟಾರ್ಟ್ ಮಾಡಿ ಹೋಗ್ತಾ ಹೋಗ್ತಾ ನೀವು ಅದನ್ನ ಇನ್ಕ್ರೀಸ್ ಮಾಡ್ಕೊಳ್ಬಹುದು. ಓಕೆ, ಸೊ ಅದಕ್ಕೋಸ್ಕರನೇ ಬ್ರಷಿಂಗ್ ದ ಟೀತ್ ತುಂಬಾ ಇಂಪಾರ್ಟೆಂಟ್. ಅಂಡ್ ಹಲ್ಲನ್ನ ಕಾಪಾಡ್ಕೊಳ್ಬಹುದು, ಪ್ಲಸ್ ಅಟ್ ದ ಸೇಮ್ ಟೈಮ್ ನಮ್ಮ ಬಾಯಲ್ಲಿ ಬರುವಂತ ದುರ್ವಾಸನೆಯನ್ನು ನಾವು ಕಾಪಾಡೋಕೆ ಹೆಲ್ಪ್ ಆಗುವಂಥದ್ದು. ಸೊ ಇದನ್ನ ರೆಗ್ಯುಲರ್ ಆಗಿ ಮಾಡ್ತಾ ಬನ್ನಿ. ನೀವೇ ನಿಮ್ಮ ಅನುಭವಗಳನ್ನ ಖಂಡಿತ ಶೇರ್ ಮಾಡ್ತೀರಾ ಸ್ವಲ್ಪ ದಿವಸ ಆದ್ಮೇಲೆ. ಓಕೆ, ಇಷ್ಟು ಹೇಳ್ತಾ ನಾವು ಅಫರ್ಮೇಶನ್ಸ್ ಮಾಡೋಣ. ಎಸ್, ಯಾರಿಗಾದ್ರೂ ಏನಾದ್ರು ಶೇರ್ ಮಾಡೋದಿದ್ರೆ ಖಂಡಿತ ಬರ್ಬೋದು, ಇಲ್ಲಾಂದ್ರೆ ವಿಲ್ ಡೂ ಅವರ್ ಅಫರ್ಮೇಶನ್. ಎಸ್, ಕೃಷ್ಣಪ್ಪ ಸರ್. Yes, yes, madam. Thank you.